ಬಾಯ್ಸ್ ಹಾಗೂ ಟೀಮ್ ಎಲಿಗೆಂಟ್ ಸೆಣಸಾಡ್ತಾ ಇದೆ ಫ್ರೆಂಡ್ಸ್ ಟ್ರೋಫಿ 2021ರಲ್ಲಿ. ಮತ್ತೊಮ್ಮೆ ಎಸೆಗಾರಿಕೆಯಲ್ಲಿ ರಶೀದ್, ದಾಂಡುಗಾರಿಕೆಯಲ್ಲಿ ರಶೀದ್ ಬಾಬಾ ಭರ್ಜರಿ ಹೊಡೆತಕ್ಕೆ ಪ್ರಯತ್ನ, ಮತ್ತೆ ಚುಕ್ಕಿ, ಸತತ 3 ಎಸೆತ ಚುಕ್ಕಿ ರಶೀದ್ ಬಾಬಾರವರ ಬ್ಯಾಟ್ ಮೂಲಕ. ಎಸೆಗಾರಿಕೆಯಲ್ಲಿ ರಶೀದ್ 2 ಓಟ ಬಂದಿದೆ, ವೈಡ್ ಪ್ಲಸ್ 1 ಓಟಕ್ಕಾಗಿ ಇತರ ರನ್ಗಳ ಖಾತೆಯಲ್ಲಿ 2 ಬಂದಿದೆ. 5ನೇ ಎಸೆತ ಚಾಲ್ತಿಯಲ್ಲಿ ರಶೀದ್ ಬಾಬಾರವರಿಗೆ ನಾಸೀರ್ ರವರನ್ನ ದಾಟಿ ಈ ಬಾರಿ 5ನೇ ಬಾರಿ ಭರ್ಜರಿಯಾದ ಹೊಡೆತ. ರಶೀದ್ ಬಾಬಾ ಒಂದು ಸುಲಭದಲ್ಲಿ 2ನೇ ರನ್ನಿಗಾಗಿ ಓಡ್ತಾ ಇದ್ದಾರೆ, 2 ಓಟವೂ ಕೂಡ ಪೂರ್ತಿ. 3ನೇ ರನ್ನಿಗಾಗಿ ಓಡ್ತಾ ಇದ್ದಾರೆ, 3 ಓಟವೂ ಕೂಡ ಪೂರ್ತಿ. ನಿಜವಾಗಿಯೂ ಅತ್ಯುತ್ತಮ ಆರಂಭ ಅಂತ ಹೇಳಬಹುದು. ಪ್ರಥಮ 3 ಎಸೆತಗಳು ಚುಕ್ಕಿಯಾಗಿತ್ತು ರಶೀದ್ ಬಾಬಾರವರ ಬ್ಯಾಟ್. ಆದರೆ ರಶೀದ್ ಬಾಬಾ ಅರಿತಿದ್ರು, ಇಲ್ಲಿ ಚುಕ್ಕಿಗೊಳಿಸುವುದು ಮುಖ್ಯವಲ್ಲ, ಬ್ಯಾಟಿಗೂ ಚೆಂಡಿಗೂ ಆ ಸಂಪರ್ಕವನ್ನು ಬೆಳಗಿಸುವುದು ಮುಖ್ಯ ಅಂತ ಹೇಳಿ ಅದನ್ನ ಅತ್ಯುತ್ತಮ ರೀತಿಯ ಗ್ಲಾನ್ಸ್ ಮಾಡುವುದರ ಮೂಲಕ 3 ರನ್ ಅನ್ನ ತಮ್ಮ ಖಾತೆಗೆ, ತಂಡದ ಖಾತೆಗೆ ಸೇರಿಸಿಕೊಳ್ತಾ ಇದ್ದಾರೆ. ಈಗ ಎಸೆಗಾರಿಕೆಯಲ್ಲಿದ್ದಾರೆ ರಶೀದ್, ದಾಂಡುಗಾರಿಕೆಯಲ್ಲಿ ಅಶ್ರಫ್. ಬಲವಾದ ಹೊಡೆತ, ಶ್ರೇಷ್ಠ ಮಟ್ಟದ ಹೊಡೆತ. ಇದು ಚೆಂಡನ್ನ ಬಹಳ ಆಕರ್ಷಕ ರೀತಿಯಲ್ಲಿ ತಡೆದರು. ಇದು ಕ್ರಿಕೆಟ್, ನಿಜವಾಗಿಯೂ ಇದು ಕ್ರಿಕೆಟ್. ಶ್ಲಾಘನೆ ವ್ಯಕ್ತವಾಗಬೇಕು ಗೋರಿ ಯಂಗ್ ಬಾಯ್ಸ್ ತಂಡದ ಆ ಕ್ಷೇತ್ರ ರಕ್ಷಣ ಆ ಪ್ರಯತ್ನಕ್ಕೆ. 2 ರನ್ ಅನ್ನು ಉಳಿಸಿದ್ದಾರೆ ಅಂದ್ರೆ ತಪ್ಪಾಗಲಾರದು. 2 ರನ್ ಸಿಕ್ಕಿದೆ ಅಲ್ಲಿ ಅಶ್ರಫ್ ಅವರಿಗೆ. ಪ್ರಥಮ ಓವರ್ ಮುಕ್ತಾಯವಾಗಿದೆ. ಪ್ರಥಮ ಓವರಿನಲ್ಲಿ 7 ರನ್ ಬಂದಿದೆ, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಟೀಮ್ ಎಲಿಗೆಂಟ್ ಪವರ್ ಪ್ಲೇ ಪ್ರಥಮ ಓವರ್ ಮುಕ್ತಾಯವಾಗಿದೆ. ಬಹಳಷ್ಟು ಜನ ಸೇರಿದ್ದಾರೆ ಈ ಪಂದ್ಯಾಕೂಟಕ್ಕೆ. ನಾನು ಮೊದಲೇ ಹೇಳಿದ್ದೆ, ಬಹಳ ನಿರೀಕ್ಷೆ ಇತ್ತು. ಎಲಿಗೆಂಟ್ ಪ್ರಸ್ತುತಪಡಿಸಿದ ಆ ಎಲಿಗೆಂಟ್ ಟ್ರೋಫಿಯಲ್ಲಿ ಗೋರಿ ಯಂಗ್ ಬಾಯ್ಸ್ ಹಾಗೂ ಎಲಿಗೆಂಟ್ ತಂಡ ಅಲ್ಲಿ ಸೆಣಸಾಡಿತ್ತು. ಒಬ್ಬೊಬ್ಬೊಬ್ಬ ಅದೊಂದು ಪಂದ್ಯ ಈಗಲೂ ನಮ್ಮ ಮನದಾಳದಲ್ಲಿ ಮನೆ ಮಾಡಿದೆ. ಕರ್ನಾರವರ ಅರ್ಭಟ, ಅದರಲ್ಲೂ ಉನ್ನಿ ಕೃಷ್ಣನ್ ರವರ ಹೋರಾಟ, ನೌಫಲ್ ಪ್ರಥಮದಿಂದ ಕೊನೆಯ ತನಕ ಮಾಡಿದ ಹೋರಾಟ ನಿಜವಾಗಿಯೂ ಮರೆಯಲಿಕ್ಕೆ ಸಾಧ್ಯ. ಟೀಮ್ ಎಲಿಗೆಂಟ್ ಆ ದಿನ ಸೋತರೂ ಅವರ ಆ ಆತ್ಮವಿಶ್ವಾಸವನ್ನ ಕುಗ್ಗಿಸದೆ ತಮ್ಮ ಆ ಕ್ರಿಕೆಟಿನಲ್ಲಿರುವ ಅಪ್ರತಿಮ ಹೋರಾಟವನ್ನು ಮುಂದುವರಿಸಿತು. ಅದು ಇಲ್ಲಿಯ ತನಕ ಮುಂದುವರಿದಿದೆ. ಕಾದು ನೋಡೋಣ, ಇದು ಮುಯಿಗೆ ಮುಯಿ ಆಗುತ್ತದೋ, ಸೇಡು ತೀರಿಸುವ ಪಂದ್ಯವಾಗುತ್ತದೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಟೀಮ್ ಎಲಿಗೆಂಟ್ ಹಾಗೂ ಗೋರಿ ಯಂಗ್ ಬಾಯ್ಸ್ ಸೆಣಸಾಡ್ತಾ ಇದೆ ಫ್ರೆಂಡ್ಸ್ ಟ್ರೋಫಿ 2021ರಲ್ಲಿ. ಎಸೆಗಾರಿಕೆಯಲ್ಲಿ ಅನ್ಸರ್ ಬಹಳ ಬಹಳ ಹಳೆಯ ಹುಳಿ ಎಂದು ತಪ್ಪಾಗಲಾರದು. ಅನ್ಸರ್ ಗೋರಿ ಯಂಗ್ ಬಾಯ್ಸ್ ಎಲ್ಲೆಲ್ಲಿ ತಮ್ಮ ತಂಡವನ್ನು ಪ್ರಕಟಿಸಿದೋ ಅಲ್ಲಿ ಅನ್ಸರ್ ತಮ್ಮ ಅತ್ಯುತ್ತಮವಾದ ಸೇವೆಯನ್ನ ಸಲ್ಲಿಸತಕ್ಕಂತ ಓರ್ವ ಆಟಗಾರ ಅನ್ಸರ್. ಅನ್ಸರ್ ರವರ ಕೈಯಲ್ಲಿ ಚೆಂಡಿದೆ, ಆಟಗಾರ ಅಶ್ರಫ್ ರವರ ಕೈಯಲ್ಲಿ ದಂಡಿದೆ. ಕ್ಷಮಿಸಿ, ಬೂಮ್ ಬೂಮ್ ರಶೀದ್ ಬಾಬಾರವರ ಕೈಯಲ್ಲಿ ದಂಡಿದೆ. ಬಲವಾದ ಹೊಡೆತ ಇದು. ಇಲ್ಲಿ ಚೆಂಡು ಚೆಂಡು ಗಾಳಿಯ ವಿರುದ್ಧ ದಿಕ್ಕು. ಹರ್ಷದ್ ಇಲ್ಲಿ ರಶೀದ್ ಬಾಬಾ ಯಾವ ಮೈದಾನದಲ್ಲಿ ಆಡುತ್ತಾರೋ ಅಲ್ಲಿ ಗಾಳಿಯ ಸಹಾಯ ಬೇಕಿಲ್ಲ. ಮೈದಾನ ಎಷ್ಟು ಸುದೀರ್ಘವಾಗಿದ್ರೂ ಬಾಬಾರವರ ಹೊಡೆತ ಅದಾಗಿದೆ. ಇಲ್ಲಿ ನೋಡಿ ಪ್ರಜ್ವಲಿಸಿದೆ ರಶೀದ್ ಬಾಬಾರವರ ಹೊಡೆತ. ಬಹಳ ಅದ್ಭುತವಾದ ಆರಂಭ ಇಲ್ಲಿ ರಶೀದ್ ಬಾಬಾರವರಿಂದ ಸಿಗ್ತಾ ಇದೆ. ಪ್ರಥಮ ಓವರಿನಲ್ಲಿ 3 ಎಸೆತಗಳನ್ನ ವೀಕ್ಷಿಸ್ತಾ ಇದ್ರು. 4ನೇ ಎಸೆತಕ್ಕೆ 3 ರನ್ ಮಾಡಿದ್ರು. ಇಲ್ಲಿ ಪ್ರಥಮ ಎಸೆತದಲ್ಲಿಯೇ 6. 9 ಬಂದಿದೆ ರಶೀದ್ ಬಾಬಾರವರ ಆ ಇನ್ನಿಂಗ್ಸಿನಲ್ಲಿ. ಅನ್ಸರ್ ಪ್ರಥಮ ಎಸೆತದಲ್ಲಿಯೇ ಇಲ್ಲಿ ದೊಡ್ಡ ಹೊಡೆತವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ದ್ವಿತೀಯ ಬಾರಿ ಬಾಬಾ ಆಫ್ ಸೈಡ್ ನಿಂದ ಹೊರಗಿತ್ತು ಚೆಂಡು. 1 ಸುಲಭದಲ್ಲಿ ಸಿಗ್ತಾ ಇದೆ. ಇದು ವೈಡ್ ಬಾಲ್, ಇದು ಅಡ್ಡ ಚೆಂಡು. 1+1 ಒದಗಿ ಬರ್ತಾ ಇದೆ. ರಶೀದ್ ಬಾಬಾರವರ ಆಟವನ್ನು ಎಷ್ಟು ಜನ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇಶ ವಿದೇಶಗಳಲ್ಲಿ ರಶೀದ್ ಬಾಬಾರವರ ಅಭಿಮಾನಿಗಳ ಸಂಘ ಈ ಪಂದ್ಯವನ್ನ ವೀಕ್ಷಿಸ್ತಾ ಇದೆ. ನಿಜವಾಗಿಯೂ ಅಪಾರ ಅಭಿಮಾನಿಗಳನ್ನ ಹೊಂದಿದ ಓರ್ವ ಆಟಗಾರ ರಶೀದ್ ಬಾಬಾ. ದಿಗ್ಗರ್ಸ್ ಮೈದಾನ ಫ್ರೆಂಡ್ಸ್ 1250 ವೀಕ್ಷಕರಿದ್ದಾರೆ ಈ ಪಂದ್ಯಾಕೂಟವನ್ನು ವೀಕ್ಷಿಸಲು. ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ. ಮತ್ತೆ ಇಲ್ಲಿ ಅನ್ಸರ್ ಅಶ್ರಫ್ ರವರಿಗೆ ಅತ್ಯುತ್ತಮ ರೀತಿಯ ಆಟ. ಅಶ್ರಫ್ 1 ಸುಲಭದಲ್ಲಿ ಮಿಸ್ಫೀಲ್ಡಿಂಗ್ ಆಗಿದೆ. ಆದರೆ ಇಲ್ಲಿ ರಶೀದ್ ಬಾಬಾ ಅಪಾಯದ ಅಂಚಿನಲ್ಲಿದ್ದರು.
ಅಶ್ರಫ್. ಅದನ್ನ ಇಲ್ಲಿ ನಾಟ್ ಔಟ್ ಎಂಬ ತೀರ್ಮಾನ ಬರುವುದರೊಂದಿಗೆ ಉಸಿರು ಬಿಟ್ಟಂತಾಗಿದೆ ಟೀಮ್ ಎಲಿಗೆಂಟ್. ತಂಡದ ಒಟ್ಟು ಗಳಿಕೆ ಈಗ 16ರಲ್ಲಿದೆ. ಇದು ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ, 3ನೇ ಎಸೆತ ಚಾಲ್ತಿಯಲ್ಲಿ. ಧಾರಾಕಾರವಾಗಿ ಗಾಳಿ ಬೀಸ್ತಾ ಇದೆ. ಅದರ ಪ್ರಯೋಜನವನ್ನು ಪಡೆಯುವಲ್ಲಿ ಇಲ್ಲಿ ಪ್ರಯತ್ನಿಸ್ತಾ ಇದೆ ಟೀಮ್ ಎಲಿಗೆಂಟ್. ರಶೀದ್ ಬಾಬಾ ಎಸ್ತಗಾರಿಕೆ ಅನ್ಸರ್ ಎಸ್ತಗಾರಿಕೆಯಲ್ಲಿ, ದಾಂಡುಗಾರಿಕೆಯಲ್ಲಿ ರಶೀದ್ ಬಾಬಾ. ಮತ್ತೆ ಒಂದು ಬಿರುಸಿನ ಹೊಡೆತ ಇಲ್ಲಿ. ಉಣ್ಣಿ ಕೃಷ್ಣನ್ನ ಕ್ಯಾಚ್ ಅನ್ನ ಕೈಗೆತ್ತಿಕೊಂಡ್ರು. ರಶೀದ್ ಬಾಬಾ ಅವರ ಆಟಕ್ಕೆ ಅಂತ್ಯ ಬಿದ್ದಿದೆ. ಒಂದು ಭರ್ಜರಿಯಾದ ಸಿಕ್ಸರ್ ಅನ್ನ ಹೊಡೆದು ನೋಡುಗರ ಮನ ತಣಿಸಿದ್ರು. ನಿರಾಶೆಗೊಳಿಸಲಿಲ್ಲ ರಶೀದ್ ಬಾಬಾ ಡಿಗ್ಗರ್ಸ್ ಮೈದಾನದಲ್ಲಿ. ಈ ಮೈದಾನದಲ್ಲಿ ಕೇವಲ 2 ಸಿಕ್ಸರ್ ಮಾತ್ರ ಬಂದಿದೆ. ನಿನ್ನೆಯ ದಿನ ಟಾರ್ಪಡೋಸ್ ಖಾನಾ ತಂಡದ ಶಫೀಕ್ ರವರು ಒಂದು ಸಿಕ್ಸರ್ ಹೊಡೆದಿದ್ರೆ, ಈ ದಿನ ಅಜರುದ್ದೀನ್ ರವರು ಆ ರಿವರ್ಸ್ ಹೊಡೆತದ ಮೂಲಕ ಒಂದು ಸಿಕ್ಸರ್ ಅನ್ನ ಹೊಡೆದಿದ್ರು. ಇದು ರಶೀದ್ ಬಾಬಾ ರವರ 3ನೇ ಸಿಕ್ಸರ್. ಅದು ಗಾಳಿಯ ವಿರುದ್ಧ ದಿಕ್ಕಿಗೆ ಅಲ್ಲಿ ಸಾಕ್ಷಿಯಾಗ್ತಾ ಇದೆ. ಬಹಳ ಅದ್ಭುತವಾದ ಒಂದು ಇನ್ನಿಂಗ್ಸಿಗೆ ತೆರೆಬಿದ್ದಿದೆ. ಆಟ ಮುಂದುವರಿತಾ ಇದೆ. ಪ್ರಥಮ ವಿಕೆಟ್ ಕಳೆದುಕೊಂಡಿದೆ. ತಂಡದ ಒಟ್ಟು ಗಳಿಕೆ 16ರಲ್ಲಿದೆ. 4ನೇ ಎಸೆತ ಚಾಲ್ತಿಯಲ್ಲಿ ಅನ್ಸರ್ ಆಗಮಿಸಿದ್ದಾರೆ. ಎಲಿಗೆಂಟ್ ತಂಡದ ರಿಯಾಜ್ ರವರ ಆಗಮನವಾಗಿದೆ. ರಿಯಾಜ್ ಬಹಳ ವರ್ಷಗಳಿಂದ ಕ್ರಿಕೆಟ್ ಅನ್ನ ಆಧರಿಸ್ತಾ ಬಂದವರು. ಅದರಲ್ಲೂ ಎಲ್ಲಾ ರಂಗದಲ್ಲೂ ಕ್ರಿಕೆಟ್ ಅನ್ನ ಬಹಳಷ್ಟು ಆಸ್ವಾದಿಸಿದವರು. ಕ್ರಿಕೆಟಿನಲ್ಲಿ ಅಸಾಧ್ಯ ಎನ್ನುವುದನ್ನು ಸಾಧಿಸಿ ತೋರಿಸಿದವರು. ಅದರಲ್ಲೂ ಕೃಷ್ಣಾಪುರ ಮೈದಾನದಲ್ಲಿ ಆಡಿದ ಒಂದು ಪಂದ್ಯ ನಿಜವಾಗಿಯೂ ಇಂದು ಕೂಡ ಯೂಟ್ಯೂಬ್ ಮೂಲಕ ಹರಿದಾಡ್ತಾ ಇದೆ. ಅದರಲ್ಲಿ ಅರ್ಧ ಶತಕ ಬಾರಿಸಿದ್ದು ನಿಜವಾಗಿಯೂ ಅಲ್ಲಿಯ ಜನರ ಮನಗೆದ್ದ ಒಂದು ಆಟವಾಗಿತ್ತು. ಅಂದು ರಿಯಾಜ್ ಆಡಿದ ಆಟ. ಅಂದು ಒಂದು ಬೈಕ್ ಕೂಡ ಅವರಿಗೆ ಬಹುಮಾನವಾಗಿ ಸಿಕ್ಕಿತ್ತು ರಿಯಾಜ್ ರವರಿಗೆ. ಇಂದು ಆಗಮಿಸಿದ್ದಾರೆ ಎಲಿಗೆಂಟ್ ತಂಡದ ಪರವಾಗಿ. ತಂಡದ ನಾಯಕನ ಸ್ಥಾನವನ್ನು ಪಡೆದುಕೊಂಡು ಜವಾಬ್ದಾರಿಯ ಹುದ್ದೆಯನ್ನು ಪಡೆದುಕೊಂಡು ರಿಯಾಜ್. ಅನ್ಸರ್ ಅವರ ಊರಿನ 4ನೇ ಎಸೆತ ಓಡೋಡಿ ಬಂದು ಈ ಬಾರಿ ಶ್ರೇಷ್ಠ ಮಟ್ಟದ ಆಟ ನೇರನ್ಸರ್ ಅವರ ಕೈಯಲ್ಲಿದೆ. ಅನ್ಸರ್ ಎಚ್ಚೆತ್ತುಕೊಂಡಿದ್ದಾರೆ. ಇದು ನಿಜವಾಗಿಯೂ ಕಮ್ ಬ್ಯಾಕ್. ಅನ್ಸರ್ ಪ್ರಥಮ ಎಸೆತದಲ್ಲಿಯೇ ಸಿಕ್ಸರ್ ಕೊಟ್ಟಿದ್ರು. ತದನಂತರ ಒಂದು ವೈಡ್ ಬಾಲ್ ಎಸೆದಿದ್ರು. ಆದರೆ ಮತ್ತೆ ಅದನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ ಇಲ್ಲಿ ಅನ್ಸರ್. 5ನೇ ಬಾರಿ ಮತ್ತೆ ಅನ್ಸರ್ 5ನೇ ಎಸೆತವನ್ನ ಓಡೋಡಿ ಬಂದು ರಿಯಾಜ್ ಅವರಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ಅಶ್ರಫ್ ರನ್ಔಟ್. ಹೌದು, ಅಶ್ರಫ್ ರವರು ರನ್ಔಟ್ ಆಗ್ತಾ ಇದ್ದಾರೆ. ಬಹಳ ಅತ್ಯುತ್ತಮವಾಗಿ ದಂಡನ್ನ ಬೀಸ್ತಾ ಇದ್ರು ಅಶ್ರಫ್. ರಶೀದ್ ಬಾಬಾ ಅವರಿಗಂತೂ ಬಹಳ ಅತ್ಯುತ್ತಮವಾದ ಜೋಡಿಯಾಗಿದ್ರು ಅಶ್ರಫ್. ಯಾವಾಗ ರಶೀದ್ ಬಾಬಾ ಔಟ್ ಆದ್ರು, ಇಲ್ಲಿ ಅಶ್ರಫ್ ರವರು ಕೂಡ ರನ್ಔಟ್ ಆಗಿ ಹಿಂತಿರುಗ್ತಾ ಇದ್ದಾರೆ. 2 ವಿಕೆಟ್ ಕಳೆದುಕೊಂಡಿದೆ. 16 ರನ್ ಇದೆ ತಂಡದ ಒಟ್ಟು ಖಾತೆಯಲ್ಲಿ. 1 ಎಸೆತ ಬಾಕಿ ಉಳಿದಿದೆ. ನಿಜವಾಗಿಯೂ ಪವರ್ ಪ್ಲೇ ಇದರ ಸದುಪಯೋಗವನ್ನ ರಶೀದ್ ಬಾಬಾ ಅವರ ಒಂದು ಸಿಕ್ಸರ್ ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದೆ. 16 ಬಂದಿತ್ತು. ಸತತ 3 ಎಸೆತಗಳು ಚುಕ್ಕಿಯಾದರೂ 16 ಇದೆ. ಕೊನೆಯ ಒಂದು ಎಸೆತ ಬಾಕಿ ಉಳಿದಿದೆ. ಅನ್ಸರ್ ಅವರ ಊರಿನಲ್ಲಿ ಆಗಮಿಸಿದ್ದಾರೆ. ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಎಂಬಂತೆ ಮೂಡಬಿದ್ರೆಯ ಆ ಮೈದಾನದಲ್ಲಿ ರಾರಾಜಿಸಿದ ಯುವಕ ಎಲಿಗೆಂಟಿಗೆ ಯಾವಾಗ ಪ್ರವೇಶಿಸಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಅತ್ಯುತ್ತಮ ದಾಂಡುಗಾರಿಕೆಯೊಂದಿಗೆ ಎಲ್ಲರ ಮನಸ್ಸಿನಲ್ಲಿ ಇಂದು ಅಚ್ಚಳಿಯದಂತೆ ಉಳಿದ ಇಮ್ರಾನ್ ರವರ ಆಗಮನವಾಗಿದೆ. ಇಮ್ರಾನ್ ರವರು ರಿಯಾಜ್ ರವರನ್ನ ಕೂಡಿಕೊಂಡು ಅನ್ಸರ್ ರವರ ಊರಿನ ಕೊನೆಯ ಎಸೆತವನ್ನ ಈ ಬಾರಿ ಅನ್ಸರ್ ಓಡೋಡಿ ಬಂದು ಬಿರುಸಿನ ಹೊಡೆತಕ್ಕೆ ಪ್ರಯತ್ನ. ಸತತ 3 ಎಸೆತಗಳು 4 ಎಸೆತಗಳು ಚುಕ್ಕಿ. ಆದರೆ 16 ಬಂದಿದೆ. ರಶೀದ್ ಬಾಬಾ ರವರು ಹೊಡೆದ ಅದೊಂದು ಸಿಕ್ಸರ್ ನಿಜವಾಗಿಯೂ ರನ್ ಗತಿಯನ್ನ ಬದಲಿಸಲು ಇಲ್ಲಿ ಶಕ್ತವಾಗಿದೆ. 2 ಓವರಿನ ಮುಕ್ತಾಯ. 16 ರನ್ನಿಗೆ 2 ವಿಕೆಟ್ ಕಳೆದುಕೊಂಡಿದೆ ಟೀಮ್ ಎಲಿಗೆಂಟ್. ಇನ್ನು 30 ಎಸೆತಗಳು ಬಾಕಿ ಉಳಿದಿದೆ ಟೀಮ್ ಎಲಿಗೆಂಟ್ ತಂಡದಲ್ಲಿ. ತಂಡದ ನಾಯಕ ರಿಯಾಜ್ ರವರಿದ್ದಾರೆ. ಅವರ ಜೊತೆಗೆ ರನ್ ಮಿಷನ್ ಎಂದೇ ಖ್ಯಾತರಾದ
ಇಮ್ರಾನ್ ರವರಿದ್ದಾರೆ. ಇಮ್ರಾನ್ ಹಾಗೂ ರಿಯಾಜ್ ಯಾವ ರೀತಿಯಲ್ಲಿ ಈ ರನ್ ಯಂತ್ರವನ್ನ ಮುಂದುವರಿಸುತ್ತದೆ ಅನ್ನೋದನ್ನ ಕಾದು ನೋಡೋಣ. ನಿಜವಾಗಿಯೂ ಬಹಳ ಜನರ ನಿರೀಕ್ಷೆಯ ಪಂದ್ಯ ಟೀಮ್ ಎಲಿಗೆಂಟ್ ಹಾಗೂ ಗೋರಿ ಯಂಗ್ ಬಾಯ್ಸ್. ಬಹಳ ವೀಕ್ಷಕರು ಈ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ದೇಶ ವಿದೇಶಗಳಲ್ಲಿ ತಮ್ಮ ಆಫೀಸಿನಲ್ಲಿ, ಮನೆಯಲ್ಲಿ, ಜಗಳಿಯಲ್ಲಿ, ಎಲ್ಲೆಂದರಲ್ಲಿ ಕೂತು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ನಿಜವಾಗಿಯೂ ಒಂದು ಅಪ್ರತಿಮ ಪಂದ್ಯಾಕೂಟ ಇದಾಗಿದೆ. ಫ್ರೆಂಚ್ ಜನತಾ ಕಾಲೋನಿ ಪ್ರಸ್ತುತಪಡಿಸ್ತಾ ಇದೆ 2021ರ ಈ ಅದ್ಭುತವಾದ ಕ್ರಿಕೆಟ್ ಕೂಟ ಟೀಮ್ ಎಲಿಗೆಂಟ್ ಹಾಗೂ ಗೋರಿ ಯಂಗ್ ಬಾಯ್ಸ್ ಸೆಣಸಾಡ್ತಾ ಇದೆ. ಎಸ್ತಗಾರಿಕೆಯಲ್ಲಿ ಮೂರನೇ ಓವರನ್ನ ಎಸೆಯಲು ಮುಂದಾಗಿದ್ದಾರೆ. ನಿಸಾರ್ ರವರು ಮುಂದಾಗಿದ್ದಾರೆ ಮೂರನೇ ಓವರನ್ನ ಎಸೆಯಲು. ನಿಸಾರ್ ಎಚ್ಚೆತ್ತುಕೊಂಡು ಎಸೆಯಬೇಕಾಗಿದೆ. ಕಾರಣ ಟೀಮ್ ಎಲಿಗೆಂಟ್ ಎಲ್ಲ ರಂಗದಲ್ಲೂ ಉಜ್ವಲವಾಗಿದೆ. ಆದರೆ ಗೋರಿ ಯಂಗ್ ಬಾಯ್ಸ್ ಬಹಳ ವರ್ಷಗಳ ಇತಿಹಾಸ ಇದೆ ಈ ತಂಡಕ್ಕೆ. ಅದರಲ್ಲೂ ನಮ್ಮನ್ನಗಳಿದ ಆ ಸುರೇಶ್ ಅಣ್ಣರವರ ಆ ನೆನಪಿನ ಕೂಸಾಗಿದೆ ಈ ಟೀಮ್, ಈ ಗೋರಿ ಯಂಗ್ ಬಾಯ್ಸ್ ತಂಡ. ಅದನ್ನ ನೆನಪಿಟ್ಟುಕೊಂಡು ಆ ಇತಿಹಾಸವಿಲ್ಲಂತಹ ತಂಡವನ್ನ ಆಧರಿಸಬೇಕಾಗಿದೆ ಎಸೆತಗಾರ ನಿಸಾರ್. ಎಸೆಗಾರಿಕೆಯಲ್ಲಿದ್ದಾರೆ ನಿಸಾರ್. ಓವರಿನ ಮೂರನೇ ಎಸೆತ. ತೀರ್ಪುಗಾರರಾಗಿ ನಾಸೀರ್ ಹಾಗೂ ಖಾದರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎರಡು ಅತ್ಯುತ್ತಮ ತೀರ್ಪುಗಾರರು ಈ ಮೈದಾನದಲ್ಲಿ. ನಿನ್ನೆಯ ದಿನವೂ ಬಹಳಷ್ಟು ಪಂದ್ಯಗಳಿಗೆ ತೀರ್ಪುಗಾರಿಕೆಯನ್ನ ನೀಡಿದವರು. ಇಲ್ಲಿ ನಿಸಾರ್ ರವರ ಕೈಯಲ್ಲಿ ಚೆಂಡಿದೆ, ಇಮ್ರಾನ್ ರವರ ಕೈಯಲ್ಲಿ ದಂಡಿದೆ. ಸಂತೋಷ್ ವಿಕೆಟ್ ಕೀಪಿಂಗ್ ಸ್ಥಾನದಲ್ಲಿ ನಿಂತು ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸ್ತಾ ಇದ್ದಾರೆ. ಬಹಳ ಅದ್ಭುತವಾದ ಪಂದ್ಯಾಕೂಟ ಇದು. ನಿಸಾರ್ ಪ್ರಥಮ ಚೆಂಡನ್ನ ನಾಸೀರ್ ರವರನ್ನ ದಾಟಿ ಸುರತ್ಕಲ್ ತುದಿಯಿಂದ ಇಮ್ರಾನ್ ರವರಿಗೆ ಶ್ರೇಷ್ಠ ಮಟ್ಟದ ಎಸೆತ. ಪ್ರಥಮ ಎಸೆತಕ್ಕೆ ಇಮ್ರಾನ್ ಔಟ್ ಆಗ್ತಾ ಇದ್ದಾರೆ ಪ್ರಥಮ ಎಸೆತಕ್ಕೆ. ನಿಜವಾಗಿಯೂ ಇದು ಎಲಿಗೆಂಟ್ ತಂಡಕ್ಕೆ ಬಡಿದ ಒಂದು ದೊಡ್ಡ ಸಿಡಿಲು ಅಂದ್ರೆ ತಪ್ಪಾಗಲಾರದು. ಆಘಾತ ಸಂಭವಿಸಿದೆ ಇಲ್ಲಿ ಟೀಮ್ ಎಲಿಗೆಂಟ್ ತಂಡಕ್ಕೆ. ಇಮ್ರಾನ್ ಓರ್ವ ಅತ್ಯುತ್ತಮ ಆಟಗಾರ, ಆದರೆ ಅವರ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಟೀಮ್ ಎಲಿಗೆಂಟ್. ಆಗಮಿಸಿದ್ದಾರೆ ನೋಡಿ. ಯಾವಾಗ ಕುಸಿದಿರುತ್ತದೋ ತಂಡವನ್ನ ಅಲ್ಲಿ ಆಧರಿಸುವ, ಮೈ ನವಿಲೇರಿಸುವ ಓರ್ವ ಆಟಗಾರ ಅಭಿಲಾಷ್. ನಾವು ಕಳೆದ ಪಂದ್ಯದ ಬಗ್ಗೆ ಹೇಳಿದ್ವಿ. ಟೀಮ್ ಎಲಿಗೆಂಟ್ ಹಾಗೂ ಗೋರಿ ಯಂಗ್ ಬಾಯ್ಸ್ ತಂಡಗಳ ನಡುವೆ ಎಲಿಗೆಂಟ್ ಟ್ರೋಫಿಯಲ್ಲಿ ಕ್ರಿಕೆಟ್ ಕಾಶಿ ಉರುವ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಎಲಿಗೆಂಟ್ ತಂಡ ಸಂಪೂರ್ಣವಾಗಿ ಕುಸಿದಿತ್ತು. ಬಹಳಷ್ಟು ನಿರಾಶಾದಾಯಕ ಆಟವನ್ನು ಆಡಿತ್ತು. ಅಲ್ಲಿ ತಂಡಕ್ಕೆ ಗ್ಲೂಕೋಸ್ ಕೊಟ್ಟು ತಂಡವನ್ನು ಆಧರಿಸಿದ ವ್ಯಕ್ತಿ ಅಭಿಲಾಷ್ ಈಗ ಬಂದಿದ್ದಾರೆ ದಂಡನ್ನ ಕೈಗೆತ್ತಿಕೊಂಡು. ತಂಡದ ನಾಯಕ ಇನ್ನೊಂದು ಕಡೆ. ಇಲ್ಲಿ ಭರ್ಜರಿಯಾದ ಎಸೆತಕ್ಕೆ ಭರ್ಜರಿಯಾದ ಹೊಡೆತ ಒಂದು ಸುಲಭದಲ್ಲಿ ಸಂಪಾದಿಸ್ತಾ ಇದೆ ರಿಯಾಜ್ ರವರ ಬ್ಯಾಟ್. ತಂಡದ ಖಾತೆಯಲ್ಲಿ 17 ಬಂದಿದೆ. ಮೂರನೇ ಎಸೆತ ಚಾಲ್ತಿಯಲ್ಲಿ ಎಸೆತಗಾರ ನಿಸಾರ್. ನಿಜವಾಗಿಯೂ ಬಹಳ ಅದ್ಭುತ ವೇಗಿ. 16 ರನ್ನಿಗೆ ಪ್ರಥಮ ವಿಕೆಟ್, 16 ರನ್ನಿಗೆ ದ್ವಿತೀಯ ವಿಕೆಟ್ ಹಾಗೂ 16 ರನ್ನಿಗೆ ಮೂರನೇ ವಿಕೆಟ್ ಕಳೆದುಕೊಂಡಿದೆ ಟೀಮ್ ಎಲಿಗೆಂಟ್. 16 ಅನ್ನೋದು ಬಹಳ ಬೇಸರದ ಸಂಖ್ಯೆಯಾಗಿದೆ ಇಲ್ಲಿ ಎಲಿಗೆಂಟ್ ತಂಡಕ್ಕೆ. ನಿಸಾರ್ ಮತ್ತೊಮ್ಮೆ ಓಡೋಡಿ ಬಂದು ಆ ವೇಗವನ್ನ ಅಭಿಲಾಷ್ ಅವರಿಗೆ. ಇಲ್ಲಿ ಅಪಾಯ ಖಂಡಿತ ಇತ್ತು. ನಿಜವಾಗಿಯೂ ಅಲ್ಲಿ ಸಂತೋಷ್ ಅವರ ಕೈಯಲ್ಲಿ ಸುಸೂತ್ರವಾಗಿ ಚೆಂಡು ಸಿಕ್ಕಿದ್ದೇ ಆದಲ್ಲಿ ತಂಡದ ನಾಯಕನ ವಿಕೆಟ್ ಕಳೆದುಕೊಳ್ಳುವ ಸಾಧ್ಯತೆ ಇತ್ತು. ತಮ್ಮ ಸ್ಥಾನದಲ್ಲಿದ್ದಾರೆ ರಿಯಾಜ್. ಅಭಿಲಾಷ್ ಜೊತೆ ಮಾತುಕತೆಯಲ್ಲಿ ತೊಡಗಿ 17 3 ಎಸೆತದಲ್ಲಿ ಬಿಟ್ಟು ಕೊಟ್ಟಿದ್ದು ಒಂದು, ಪಡೆದದ್ದು ಒಂದು. ಅದ್ಭುತವಾದ ವಿಕೆಟ್, ಇಮ್ರಾನ್ ರವರ ವಿಕೆಟ್. ಇಲ್ಲಿ ನಿಸಾರ್ ಮತ್ತೊಮ್ಮೆ ಬಹಳ ವೇಗವಾಗಿ ಎಡಗೈ ದಾಂಡಿಗ ಅಭಿಲಾಷ್ ರವರಿಗೆ ತೀರ್ಪುಗಾರ ನಾಸೀರ್ ರವರನ್ನ ಬಿಟ್ಟು ಸುರತ್ಕಲ್ ತುದಿಯಿಂದ 4ನೇ ಬಾರಿ ಶ್ರೇಷ್ಠವಾದ ಆಟ. ಅಲ್ಲಿ ಅಭಿಲಾಷ್ ಅವರ ವಿಕೆಟ್ ಕಳೆದುಕೊಳ್ಳುವ ಸಾಧ್ಯತೆ ಇತ್ತು. ಆದರೆ ಉನ್ನಿಕೃಷ್ಣನ್ ಸಮಯೋಚಿತವಾಗಿ ಆ ಚೆಂಡನ್ನು ಹಿಡಿದರು. ಒಂದು ವೇಳೆ ಆ ಚೆಂಡಿಗೆ ಅವರು ಕ್ಯಾಚಿಗಾಗಿ ಪ್ರಯತ್ನಿಸಿದ್ದೇ ಆದಲ್ಲಿ ಅಲ್ಲಿ 2 ರನ್ ಆಗುವ ಸಾಧ್ಯತೆ ಇತ್ತು. ಇದು ಅನುಭವದ ಕ್ರಿಕೆಟ್. ಖಂಡಿತವಾಗಿ ಇದು ಅನುಭವ. ಉನ್ನಿಕೃಷ್ಣನ್ ರವರಿಗೆ ಅನುಭವ ಇದೆ. ಅಪಾರ ವರ್ಷಗಳಿಂದ ಆಡಿದ ಸಾಧನೆಯ ಗುರುತಿದೆ ಉನ್ನಿಕೃಷ್ಣನ್. ಮತ್ತೊಮ್ಮೆ ಇಲ್ಲಿ ಎಸೆಗಾರಿಕೆಯಲ್ಲಿ ನಿಸಾರ್. ಓವರಿನ 5ನೇ ಎಸೆತ. ತಂಡದ ನಾಯಕ ರಿಯಾಜ್ ರವರಿಗೆ ಬಹಳ ವೇಗ ನಿಸಾರ್ ರವರಲ್ಲಿದೆ. 5ನೇ ಬಾರಿ ಬಲವಾದ ಹೊಡೆತ. ಈ ಬಾರಿ ರಿಯಾಜ್
ರಿಯಾಜ್ ಒಂದು ಸುಲಭದಲ್ಲಿ ಬಹಳ ಅತ್ಯುತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ನಿಜವಾಗಿಯೂ ಗೋರಿ ಯಂಗ್ ಬಾಯ್ಸ್ ಈ ಡಿಗ್ಗರ್ಸ್ ಮೈದಾನದಲ್ಲಿ ಓಡ್ತಾ ಇರುವ ಚಿರತೆಯ ಓಟ ನೋಡಿದ್ರೆ ನಿಜವಾಗಿಯೂ ಆ ಅಂದಿನ ನೆನಪು ಇಂದು ಕೂಡ ಗೋರಿ ಯಂಗ್ ಬಾಯ್ಸ್ ತಂಡದಲ್ಲಿ ಮೂಡಿ ಬರ್ತಾ ಇದೆ. ಬಹಳ ಅತ್ಯುತ್ತಮವಾದ ದೀಪಕ್ ರವರ ಕ್ಷೇತ್ರ ರಕ್ಷಣೆ ಮೆಚ್ಚಲೇಬೇಕು. ದೀಪಕ್ ರವರ ಕ್ಷೇತ್ರ ರಕ್ಷಣೆಯ ಬಗ್ಗೆ 2 ಓಟ ಸಿಕ್ಕಿದೆ ನಾಯಕ ರಿಯಾಜ್ ರವರಿಗೆ. ಮತ್ತೊಮ್ಮೆ ಓವರಿನ ಕೊನೆಯ ಸೆತ ನಿಸಾರ್ ಓಡೋಡಿ ಬಂದು ಬಹಳ ವೇಗಿ ಶ್ರೇಷ್ಠ ಮಟ್ಟದ ಹೊಡೆತ. ಮತ್ತೊಮ್ಮೆ ಒಂದು ಸುಲಭದಲ್ಲಿ ನೌಫಲ್ ಓಡಿ ಬಂದರು. ದೀಪಕ್ ರವರು ಚೆಂಡನ್ನ ಕೈಗೆತ್ತಿಕೊಂಡ್ರು. ಅದ್ಭುತವಾದ ಆಟ ಇಲ್ಲಿ ತಂಡದ ನಾಯಕನಿಂದ. ಖಂಡಿತವಾಗಿಯೂ ಮನಸೂರೆಗೊಳ್ತಾ ಇದೆ ರಿಯಾಜ್ ರವರ ಆಟ. ಅಲ್ಲಿ ನೀರು ಕೇಳ್ತಾ ಇದ್ದಾರೆ. 12ನೇ ಆಟಗಾರ ನೀರನ್ನ ಒದಗಿಸಿ ಬಹಳ ಅದ್ಭುತವಾದ ಆಟವನ್ನ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ ತಂಡದ ನಾಯಕ ಚಾಕ್ಲೇಟ್ ಹೀರೋ ರಿಯಾಜ್ ರವರು. ಎಲಿಗೆಂಟ್ ತಂಡದ ಯಾವಾಗಲೂ ಸಮರ್ಪಕವಾದ ನಾಯಕ. ಈಗಾಗಲೇ 3 ಓವರಿನ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 22ರಲ್ಲಿದೆ. ಪ್ರಥಮ 2 ಓವರ್ಗಳಲ್ಲಿ 16 ಬಂದಿತ್ತು. ಇಲ್ಲಿ ಈ ಓವರಿನಲ್ಲಿ ಕೇವಲ 6 ರನ್ ಮಾತ್ರ ಕೊಟ್ಟು ನಿಸಾರ್ ತಮ್ಮ ನಿಯಂತ್ರಿತ ಎಸೆತಗಳನ್ನು ಇಲ್ಲಿ ಎಸೆದಿದ್ದಾರೆ. ಬಹಳ ಅದ್ಭುತವಾದ ಕ್ರೀಡಾಕೂಟ. ಕ್ರೀಡಾಭಿಮಾನಿಗಳೇ, ಯಾವ ಮದುವೆಯ ಸಮಾರಂಭದಲ್ಲಿ ನೀವಿದ್ರೋ, ಇನ್ನು ಯಾವುದೇ ಸಮಾರಂಭದಲ್ಲಿ ನೀವಿದ್ದೀರೋ ಬಿಟ್ಟು ಬನ್ನಿ. ಕಾರಣ ಇದೊಂದು ಪಂದ್ಯ ನೀವು ನೋಡದೇ ಇದ್ದಲ್ಲಿ ಮತ್ತೆ ಪಶ್ಚಾತ್ತಾಪ ಪಡುವಿರಿ. ಬಹಳ ಅದ್ಭುತವಾದ ಪಂದ್ಯ ನಮ್ಮ ಮುಂದೆ ಕಣ್ಣ ಮುಂದೆ ಸೆಣಸಾಡ್ತಾ ಇದೆ. ಇದು ಎಲಿಗೆಂಟ್ ಹಾಗೂ ಗೋರಿ ಯಂಗ್ ಬಾಯ್ಸ್ ತಂಡಗಳ ಮಧ್ಯೆ ಮೊಬೈಲ್ ಮೂಲಕ ಯೂಟ್ಯೂಬ್ ಮೂಲಕ ಈ ಪಂದ್ಯವನ್ನು ವೀಕ್ಷಿಸಿ. ಬಹಳ ಅದ್ಭುತವಾದ ಪಂದ್ಯ. ರಾಷ್ಟ್ರ ಭಾಷೆಯಲ್ಲಿ ಸ್ಟಾರ್ ನವಾಜ್ ನಿಮ್ಮ ಮುಂದೆ. शुक्रिया समझ जी। आज की ये हाई वोल्टेज वाली मैच गोरी यंग बॉयज और टीम एलिगेंट के बीच टॉस जीतने के बाद शुरुआत पर गेंदबाजी करने का निर्धार लिए गोरी यंग बॉयज के कप्तान ने शुरुआत के 3 ओवर आरंभिक ओवर से ही आक्रमण शैली के बल्लेबाजी दिखाने की कोशिश जरूर किए। रशीद बाबा वाकई साबित करने की कोशिश पर सफल रहे। यहां पर कि कितने भी लंबे हो या छोटे मैदान मायने नहीं रखते, अपने पास वो शक्ति जरूर है कि किसी भी मैदान पर अपनी बल्लेबाजी को छक्के के अंजाम के साथ दिखाए। तो उसके बाद तुरंत 3 विकेट गिरने के बाद जुड़े ये जोड़ी अभिलाष और रियाज धीरे धीरे से एलिगेंट के सहारे बन रहे हैं। रनों की संख्या जुड़ रहे हैं इन खिलाड़ियों से। लेग बाय के जरिए मिले 1 रन। एक तरफ रियाज खड़े हैं, टीम के कप्तान भी पैराडाइज के मैदान पर। फ्लड लाइट के क्रिकेट श्रृंखला में दुबई जाने की पूरे फैमिली के साथ दुबई के टूर मनाने के मौका मिले थे रियाज को अपने उस शानदार प्रदर्शन के लिए। और इस बीच गेंद को घुमाए स्क्वायर लेग की दिशा में लंबी दौड़ सीमा रेखा की तरफ। आखिरकार जब तक के फील्डर उस गेंद तक पहुंचने के प्रयास बनाए 3 रन के इजाफा बन चुके हैं। बेहतरीन स्ट्रोक यहां पर रियाज। वाकई वो कप्तानगी की जिम्मेदारी ऐसे परिस्थिति पर टीम जब 3 विकेट खोने के बाद जिस तरह के दबाव उन पर आ जाते हैं, जिस टीम पर आ जाते हैं, तो कप्तान होने के नाते उनकी जिम्मेदारी बनती है कि हालात को समझते हुए परिस्थिति को निभाते हुए बल्लेबाजी बनाए, विकेट को रुकाकर एक साझेदारी दिखाए, एक पार्टनरशिप दिखाए। गेंदबाज तैयार अभिलाष और इस बार स्वीप करने के प्रयास पर चुके अभिलाष की बल्ले के नीचे से ही गेंद गुजरते हुए विकेट कीपर संतोष के पास। संतोष एक ऐसे माहिर खिलाड़ी रॉयल रेंजर्स अंगरागुंडी के किरदार निभाते हुए फाइनलिस्ट बनाए थे उनकी टीम को। पैराडाइज प्रीमियर लीग तो विराजमान हुए थे उनकी हर तरह के क्रिकेट। और इस बीच गेंद को फिर आसानी के साथ स्ट्रोक खेले। 1 रन तो अवश्य उनके दिल और दिमाग पर थे, क्योंकि इतने विश्वास उनकी शारीरिक भाषा पर जरूर नजर आ रहे थे। अभिलाष के अनुभवी खिलाड़ी हैं,
इनकी साइज पर मत जाइएगा, क्योंकि भले ही ये दिखने में आपको छोटे लग रहे हैं, लेकिन लगभग 20 साल के क्रिकेट के अनुभव है इनके पास। और इन 20 सालों में मैंगलोर के दिग्गजों के खिलाफ अपनी इस काबिलियत वाली बल्लेबाजी दिखाकर काफी सारे नाम कमाए हैं अभिलाष। और इस बार फिर खेलने के प्रयास, यहां पर पंच बनाने के प्रयास, लेकिन ना गेंद के साथ बल्ला, जिस योजना के साथ वो बल्ला घुमाए थे, बिल्कुल जुड़ नहीं पाए, उनकी उम्मीद के साथ जुड़ नहीं पाए वो स्ट्रोक। लेग बाय के जरिए मिले 1 रन, और इस 1 रन के साथ रनों की संख्या कुल मिलाकर 28 रन। 28 7 ओवर के ये मैच होगा, 42 गेंदों के मुकाबला। शुरुआत के 3 ओवर तो टीम एलिगेंट काफी अच्छी रन धारण, 7 से भी बढ़कर रन धारण प्राप्त किए हैं। भले ही 3 विकेट गिरे हो, लेकिन फिर भी उस दबाव को हटाकर अपने बल्लेबाजी दिखा चुके हैं। और इस बीच उल्टे हाथ खेलने के प्रयास। पहले दिनों में तो दाएं हाथ के खिलाड़ियां बाएं हाथ की कोशिश करते थे, लेकिन आजकल क्रिकेट के पैशन बढ़ते ही लेफ्ट हैंड बैट्समैन जो बाएं हाथ के खिलाड़ियां हैं, वो अभी राइट हैंड से बल्लेबाजी करना बहुत माहिर दिखाते हैं। ओवर की समाप्ति, 4 ओवर की समाप्ति के बाद रनों की संख्या बने हैं 29 रन। 29 आफ्टर द कंप्लीशन ऑफ 4 ओवर। ये अच्छी रनदारन है टीम एलिगेंट के लिए गोरी यंग बॉयज के खिलाफ। मैंगलोर के जो समान बराबर के श्रेयांक के 2 टीम यहां पर मुकाबला ले रहे हैं। यहां पर अंदाज लगाना गलत होगा कि गोरी यंग बॉयज बेहतर है या टीम एलिगेंट। ये तो उनकी क्रिकेट ही यहां पर बताया गया कि उनमें से बेहतर कौन है। दर्शक तो दोनों टीमों को बराबर की नजर से देख रहे हैं, दोनों टीमों को बराबर अंकों के साथ इस मैदान पर देख रहे हैं, क्योंकि देखने वाले हजारों दर्शक ये जानते हैं कि इन दोनों टीमों की काबिलियत क्या है। किसी भी समय, चाहे वो बड़े स्कोर हो या छोटे स्कोर, ये दोनों टीम आखिरी मौके तक मैच की उम्मीद नहीं छोड़ते, आखिरी गेंद तक मैच को हार नहीं मानते। तो ऐसे में देखने वाले दर्शक तो काफी मजे उठाएंगे इस मैच को देखते हुए। 24 गेंदों पर 29 बन चुके हैं, 4 ओवर्स 29। तो अब बचे हुए 18 गेंदों पर टीम के कप्तान रियाज अभी भी सुरक्षित खड़े हैं। 3 विकेट गिरने के बाद जिस तरह की साझेदारी दिखा रहे हैं, यह निश्चित रूप से काबिल तारीफ। शरत, और इस बार अच्छी स्ट्रोक, बेहतरीन स्ट्रोक यहां पर। 1 रन अवश्य मिलेंगे अभिलाष को। धीरे धीरे से हर एक रन भी यहां पर मायने रखेंगे, क्योंकि आप बिना बिंदी गेंद के साथ, बिना डॉटेड डिलीवरी के साथ अगर रन बनाते हैं, तो निश्चित रूप से आपकी उम्मीद जितने रन के हैं वो तो पार कर जाएंगे आप। शरत लगभग 5 से 6 कदमों के इस्तेमाल करते हैं गेंदबाजी में। और इसमें सुंदर स्ट्रोक, यहां पर मौका ढूंढने की कोशिश, लेकिन दीपक दौड़ते हुए गेंद के पास। जब तक कि दीपक की थ्रो वहां पर पहुंचे, 2 रन के इजाफा बने टीम एलिगेंट के लिए। रियाज के खाता पर ये 2 रन जमावट हो रहे हैं। दीपक वाकई क्या जबरदस्त फील्डर है। पिछले लगातार स्ट्रोक पर आपने देखे कितनी लंबी दौड़ लगाकर गेंद उनके करीब आते ही अपनी पैरों की रफ्तार बढ़ाकर गेंद तक पहुंच जाते हैं और तुरंत अगले रन को रोकने की कोशिश करते हैं। और इस बार भी लंबी स्ट्रोक खेलने की प्रयास, लेकिन पहले झटके पर हाथ पर नहीं मिली गेंद। अगर पहले कोशिश पर ही गेंद लग जाती इनकी हाथ पर, तो रियाज के विकेट को खतरे पर लगाने पर सफल बनते। इससे पहले भी ऐसे मौका मिले थे, लेकिन फायदा नहीं उठा पाए थे गोरी यंग बॉयज पांडेश्वरा। सलामत सी जोड़ी नजर आ रहे हैं टीम एलिगेंट के लिए ये जोड़ी। शरत फिर तैयार, व्हाइट एंड ब्राउन से ये अगली गेंद, और इस बार भी खूबसूरती के साथ, अपनी अनुभव के साथ, जिस तरह से हमने कहा कि 20 सालों से मैंगलोर परिसर के हर एक गेंदबाजों की खूबियों को जानते हैं, उनकी क्वालिटी को जानते हैं अभिलाष। तो ये कोई कष्ट वाली बात नहीं बनते जब कोई बल्लेबाज गेंदबाजों के बारे में जानते हो। शरत, और इस बार भी ज्यादा से ज्यादा स्क्वायर लेग एरिया को निशाना बनाने की कोशिश कर रहे हैं रियाज। एक अच्छी बल्लेबाज है, मैदान चाहे किसी भी मैदान हो, अपनी बल्लेबाजी ऐसे दिखाते हैं कि हमेशा की तरह। और इस बार आखिरी गेंद बचे हैं इस ओवर के। शरत, रनों की संख्या कुल मिलाकर 35 रन, 35। और इस बार काफी बाहर नजर आए अभिलाष को गेंद। जी हां, वाइड बॉल की इशारा अंपायर नासिर से।
उल्टे हाथ खेलना चाहते थे, लेकिन गेंद की दिशा को समझे अभिलाष द्वारा, वो समझ चुके थे कि गेंद वाइड के रूप लेने वाले हैं, तो ऐसे में छेड़ने के प्रयास बिल्कुल नहीं बनाए। 1+1 जो 22 के ऊपर एक्स्ट्रा रन मिले वो भी फायदे के ऊपर। शरद और इस बार सिंगल हैंडेड स्ट्रोक खेलने के प्रयास, यहां पर वन हैंड स्ट्रोक खेलने के प्रयास। ओवर की समाप्ति, 5 ओवर की समाप्ति के बाद रनों की संख्या है 38 रन, 38 आफ्टर द कंप्लीशन ऑफ 5 ओवर। 2 ओवर अब शेष बचे हैं बल्लेबाजी के लिए टीम एलिगेंट को। गोरी यंग बॉयज शुरुआत की ओवरों पर निकले हुए रन धारण को रोकना यहां पर जरूरी होगा, क्योंकि टीम एलिगेंट जितने अच्छे बल्लेबाजी दिखा रहे हैं, फील्डिंग और गेंदबाजी की बात पर भी काफी माहिर दिखा चुके हैं टीम एलिगेंट भी। तो ऐसे में गोरी यंग बॉयज आखिरी 2 ओवर के इस्तेमाल काफी सोच समझकर दिखाना होगा कि कोशिश ये रहना चाहिए कि इस साझेदारी को किस तरह से तोड़े। शुरुआत के 3 विकेट 16 रन पर गिरने के बाद जुड़े ये जोड़ी, अब तक तो रनों की संख्या बने हैं कुल मिलाकर 38 रन। 22 रन के पार्टनरशिप यहां पर सजे हैं, 22 रन की साझेदारी। इसलिए हम हमेशा कहते हैं जब विकेट गिरने के बाद जो दबाव आ जाते हैं बल्लेबाजी में, ऐसे में हर एक टीम के खिलाड़ियों को इस बात मद्देनजर रखना होगा कि किस तरह से वहां पर टिकना है। भले ही एक दो गेंद बिंदी गेंद हो जाए, डॉटेड डिलीवरी हो जाए, लेकिन आप अपने आप को जिस तरह से आप क्रीज पर रोकते हैं और उसके बाद गेंदबाज को समझने के बाद आपको धीरे धीरे से रन बनाने की कोशिश पर आप सफलता प्राप्त कर सकते हैं, जिस तरह से अभिलाष और रियाज दिखा रहे हैं इस साझेदारी में। निसार और इस बार ऊंचे स्ट्रोक खेले हवा में गेंद, दौड़ते हुए फील्डर गेंद के पास, और ये रहा शानदार कैच। रियाज की पारी यहां पर समाप्त। इस साझेदारी को तोड़ने पर सफल बने हैं गोरी यंग बॉयज। करना एक ऐसे जबरदस्त खिलाड़ी हैं, हर दिशा पर अपने आप को बेस्ट दिखाते हैं, बल्लेबाजी हो, फील्डिंग हो। अगर किसी मौके पर कप्तान की जिम्मेदारी भी उनके पास ले आते हैं तो उस समय भी उस जिम्मेदारी को बाखूबी निभाते हैं करुणाकर अलियास करना। 12 गेंदों पर 13 रन के योगदान दिए हैं रियाज कप्तान होने के नाते। शुरुआत के उस 3 विकेट गिरने के बाद जिस तरह से एक परेशानी दिख रही थी स्कोरबोर्ड पर, निश्चित रूप से उस परेशानी को हटाकर अपनी टीम के लिए टीम की उस जिम्मेदारी को बाखूबी निभा चुके थे। लेकिन इस बार निसार की इस तेज गति की गेंदबाजी के सामने अंदाज नहीं लगा पाए। लॉन्ग ऑफ की दिशा में खेलना चाहते थे, लेकिन करनाकर दौड़ते हुए चीता की तरह उस गेंद के पास पहुंचे, क्योंकि वो जानते थे कि इस विकेट काफी मूल्य वाले विकेट है गोरी यंग बॉयज के लिए। चौथे विकेट काफी लंबी समय के बाद यहां पर ये विकेट मिले हैं गोरी यंग बॉयज को। 38 रन 38। इससे पहले 16 रन पर पहली, दूसरी और तीसरी विकेट गिर चुके थे टीम एलिगेंट के। तो नए खिलाड़ी इमरान, स्ट्राइक पर अभिलाष, नॉन स्ट्राइक पर इमरान खड़े हैं, गेंदबाजी पर निसार। और इस बार खूबसूरती के साथ गेंद को स्ट्रोक खेले शॉर्ट मिड विकेट के दिशा में। एकमात्र रन मिलेंगे। नासिर तरपड़ोस और अब्दुल कादर काना इस मैच के अंपायरों के रूप पर आप देख सकते हैं। अनुभवी क्रिकेटर है, काफी जानकारी रखते हैं क्रिकेट के बारे में, और इसलिए संगठक ने भी चुने गिने महारथियों को इस प्रतियोगिता में शामिल किए हैं। रोलन पिंटो जी जो नियमों के भंडार हैं, क्रिकेट के ज्ञानी कहलाते हैं। और इस बार अच्छी गेंद उछालने की कोशिश, और इसी के साथ इमरान की बारी यहां पर समाप्त। एलबीडब्ल्यू के अपील की आवाज सुनते ही अंपायर अपनी तीर निशाने लगाए थे उस गेंद के ऊपर, ताकि उनको लगा कि ये निश्चित रूप से ये गेंद विकेट पर टकराने वाली है। तो बिना देरी के साथ अब्दुल नासिर ने अपनी उंगली को आसमान की तरफ दिखाकर कहा कि ये आउट है। शुरुआत के 3 विकेट के बाद एक अच्छी साझेदारी सदी थी, एक लंबी पार्टनरशिप देखने को मिले थे अभिलाष और रियाज के बीच, लेकिन वो साझेदारी टूटते ही तुरंत उसके अगली विकेट यहां पर गिर चुके हैं टीम एलिगेंट के। 5वें विकेट के ऊपर इमरान आउट होकर वापस।
अभिलाष के साथ जुड़ रहे हैं अनीश। यहां पर एक साझेदारी की जरूरत है। अभिलाष अपने साथीदार को ढूंढ रहे हैं जो मैदान पर, जो क्रीज पर टिके और रन बनाए। निसार क्या लाजवाब गेंदबाजी दिखा रहे हैं गोरी यंग बॉयज की तरफ से। ये अगली गेंद और इस बार भी उछालने की कोशिश, लेकिन विकेट कीपर संतोष गैदर ने कर पाए गेंद को। 22 के ऊपर मिले 1 रन। वाकई की क्या जबरदस्त गेंदबाजी दिखा रहे हैं निसार द्वारा। अपनी पहली ओवर पर भी अपनी उस शानदार गेंदबाजी की शुरुआत विकेट के साथ किए थे निसार ने। 6 रन पहली ओवर पर खर्च किए थे उन्होंने, लेकिन दूसरी ओवर तो लाजवाब। 2 विकेट, 2 गेंद अब इस ओवर में बचे हुए, 1 लेग बाई के जरिए और 1 सिंगल रन। कुल मिलाकर इस ओवर पर केवल 2 रन छोड़े। शुरुआत की 4 ओवर पर निकले हुए रन धारण के बाद धीरे धीरे से विकेटों की संख्या गिरे हैं, लेकिन रन धारण तो काफी अच्छे बरकरार रखे हैं। और इस बार उल्टे हाथ के लिए हवा में गेंद, फील्डर गेंद के पास पहुंचने की कोशिश, लेकिन जमीन पर गिरते ही गेंद यहां पर 2 रन के इजाफा बने अभिलाष के लिए। 42 रन टोटल कुल मिलाकर, 42 ऑन द स्कोरबोर्ड। 6ठे ओवर के आखिरी गेंद, छठे ओवर के आखिरी गेंद निसार। अभिलाष वाकई ही अपनी जिम्मेदारी देखिए किस तरह से निभा रहे हैं। यहां पर हर एक गेंद पर अपनी नाजुकी के साथ, अनुभव के साथ बल्लेबाजी की जवाब दे रहे हैं। और देखिए कितनी सुंदरता यहां पर। भले ही यहां पर 1 रन मिले हो, लेकिन जिस तरीके से वो स्ट्रोक खेलते हैं, पैर की जड़ों पर आने वाली गेंदों को अपने ही अंदाज में जिस तरह से निकालते हैं, ये बल्लेबाजी की खासियत होते हैं, कुछ खिलाड़ियों की स्पेशलिटी होते हैं। तो यहीं पर ओवर की समाप्ति, 6ठे ओवर की समाप्ति के बाद रनों की संख्या है कुल मिलाकर 43 रन। 43 आफ्टर द कंप्लीशन ऑफ 6 ओवर। रन धारण तो काफी बेहतरीन इकट्ठा की है इस मैदान के लिए टीम एलिगेंट ने। तो अब देखना होगा आखिरी 6 गेंद किस तरह से होंगे। क्या गेंदबाज पिट जाएंगे यहां पर या बल्लेबाज चौंक जाएंगे। 43 बन चुके हैं। 43 6 गेंदों पर अगर 7 रन भी बनते हैं टीम एलिगेंट के, तो अर्धशतक के आंकड़ा पूरा हो पाएंगे। इससे पहले नजर 9 ब्लॉक 51 बनाए थे और उसके बाद KFC कोडिकल उस अर्धशतक को पार किए थे और उसके बाद 2 टीम अर्धशतक के आंकड़ा पूरा किए हैं। तो यहां पर एक मौका भी है टीम एलिगेंट को कि बचे हुए 6 गेंदों पर 7 से बढ़कर रन बनाएंगे तो वो अर्धशतक के श्रेय भी इन्हें मिल जाएंगे। शरत स्वीप कर दिए अभिलाष, फील्डर वहां पर तैनात है, 1 रन अवश्य मिलेंगे यहां पर। 44 रन, 44 स्ट्राइक पर नए खिलाड़ी अनीश टीम एलिगेंट के एक उदयोन्मुख खिलाड़ी है, खिलता हुआ सितारा है। बल्लेबाजी पर काफी अच्छी बल्लेबाजी निभाते हैं अनीश। और ये अच्छी स्ट्रोक, ग्राउंडेड स्ट्रोक लॉन्ग ऑफ की दिशा में और अच्छी फील्डिंग के साथ गेंद को वापस कर दिए गोरी यंग बॉयज के फील्डर ने। लगातार 2 गेंदों पर 2 सिंगल रन निकल आए। 45 पर पहुंचे रनों की संख्या 45। 4 गेंद अब शेष बचे हैं अभिलाष के लिए। कुल मिलाकर टीम एलिगेंट के लिए शरत व्हाइटम ब्राउन से। और इस बार भी उल्टे हाथ पंच करने की कोशिश यहां पर, लेकिन गेंद सीधे विकेट के पीछे दौड़े। लेग बाई के जरिए मिले 1 रन। 3 गेंदों पर 3 रन निकल आए हैं। धीरे धीरे से गोरी यंग बॉयज के खिलाफ टीम एलिगेंट अपनी क्षमता को अच्छे खासे दिखाने की कोशिश कर रहे हैं। फ्रेंड्स कप 2021 के दूसरे दिन के मैच आप देख रहे हैं और इस बार सुंदरता के साथ अनीश, जितने सुंदर इनके नाम है उतने ही बेहतर इनके बल्लेबाजी। हर एक गेंद को बिना कोई दबाव के साथ एरिया ढूंढ लेते हैं, मौका ढूंढ लेते हैं, जहां पर कोई फील्डर ना हो उस एरिया को चुनते हुए रन चुरा लेते हैं। लगातार 4 गेंदों पर 4 सिंगल रन। 47 और इस बार भी स्क्वायर लेग की दिशा पर गेंद, 1 रन तो अवश्य मिलेंगे और गेंद तो सीधे निकल रहे हैं सीमा रेखा की तरफ और आखिरी मौके पर उस गेंद को रोकने पर सफल बने। देखिए सीमा रेखा पार कर चुके हैं 4 रन।
ये अभिलाष की सुंदरता। बाएं हाथ के खिलाड़ी होने के बावजूद भी देखिए जिस तरह से वो राइट हैंडली उल्टे हाथ के साथ दाहिने हाथ के साथ ये 4 रन चुराए। ये बहुत ही बड़ी कीमती वाले रन बन सकते हैं टीम एलिगन को। 51 रन अर्धशतक पूरा हो चुके हैं टीम एलिगन के। 51 ऑन द स्कोरबोर्ड। वाह भाई वाह अभिलाष, जितने तारीफ हमने किए हैं आपके, आप खड़े उतर पाए हैं इस तारीफ के साथ। और इस बार ये गेंद अच्छी थी और ओवर की समाप्ति। 7 ओवर की समाप्ति के बाद कुल मिलाकर 51 रन। 51 आफ्टर द कंप्लीशन ऑफ 7 ओवर। 52 इज द टारगेट। 52 रन के सवाल यहां पर रखे हैं गोरी यंग बॉयज के लिए। दर्शक भी ये जानते हैं कि गोरी यंग बॉयज बल्लेबाजी पर, चेजिंग पर ऐसे बहुत सारे मैच खेल चुके हैं। गोरी यंग बॉयज बल्लेबाजी की अग्र क्रमांक की हो या बीच मिडिल ऑर्डर की या आखिरी, हर एक खिलाड़ी के पास बल्लेबाजी की कौशल्यता है। 13 गेंदों पर 12 रन के योगदान निभाए हैं अभिलाष ने। वाकई एक शानदार चौके के साथ 2 इनिंग्स के आखिरी नहीं उसके पहले वाली गेंद पर निकल आई थी। तो इस 52 रन के लक्ष्य को 42 गेंदों पर किस तरह से बना पाएंगे, क्या योजना होगा, दर्शक किस रूप से इस मैच को देखेंगे, इन सारी बातों को लेकर अब्दुल समद काटी पल्ला माइक्रोफोन पर आ रहे हैं। ಅಲ್ಲಿ ಬೈ ಹುಡುಗ ಅಲ್ಲಿ ಬೈ ಇದ್ರ ಒಂದೇ ಹಿಡ್ಕೋ ಇದಾ ಅಲ್ಲಿ ನೀವು ಫೋನ್ ಮಾಡಿ ಇಟ್ಬೇಕು. ಮುಂದಿನ ಪಂದ್ಯಾಟದ ಎರಡೂ ತಂಡಗಳು ಕೆಎಫ್ಸಿ ಕೋಡಿಕಲ್ ಹಾಗೂ ಎನ್ಎಂ ಮಂಗಳೂರು. ಕೆಎಫ್ಸಿ ಕೋಡಿಕಲ್ ಹಾಗೂ ಎನ್ಎಂ ಮಂಗಳೂರು ಎರಡೂ ತಂಡದ ಸದಸ್ಯರು ಹಸ್ತಾಕ್ಷರವನ್ನ ಇಲ್ಲಿ ನೀಡಬೇಕು. ಎನ್ಎಂ ಮಂಗಳೂರು ತಂಡದ ಸದಸ್ಯರು ಅದೇ ರೀತಿ ಕೆಎಫ್ಸಿ ಕೋಡಿಕಲ್ ತಂಡದ ಸದಸ್ಯರು ತಮ್ಮ ಜರ್ಸಿ ನಂಬರ್ನೊಂದಿಗೆ ಹಸ್ತಾಕ್ಷರವನ್ನ ಇಲ್ಲಿ ನೀಡಬೇಕು. ಧನ್ಯವಾದ ಸ್ಟಾರ್ ನವಾಜ್ ರವರೇ. ನಮ್ಮೆಲ್ಲರ ನಿರೀಕ್ಷೆಯ ಪಂದ್ಯ ಟೀಮ್ ಎಲಿಗೆಂಟ್ ಹಾಗೂ ಗೋರಿ ಯಂಗ್ ಬಾಯ್ಸ್ ತಂಡಗಳ ಮಧ್ಯೆ ಈಗಾಗಲೇ ನೋಡುಗರ ಸಂಖ್ಯೆ ಹೆಚ್ಚಾಗಿದೆ. ಯೂಟ್ಯೂಬ್ ಮೂಲಕ ಬೆದ್ರಾ ಮೀಡಿಯಾದಲ್ಲಿ 1850 ಜನರು ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಅಂತ ಹೇಳುವಾಗ ಬಹಳ ಸಂತೋಷವಾಗ್ತದೆ. ಕ್ರಿಕೆಟಿನ ವೈಭವವನ್ನ ಬೀದಿ ಬೀದಿಗೂ ಬಿತ್ತರಿಸ್ತಾ ಇದೆ. ದೇಶ ವಿದೇಶಗಳಲ್ಲಿ ಬೆದ್ರಾ ಮೀಡಿಯಾ ನೋಡ್ತಾ ಇರುವ ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ 42 ಎಸೆತಗಳ ಮುಂದೆ 52 ರನ್ಗಳನ್ನು ಪಡೆಯಬೇಕಾದ ತವಕ ಗೋರಿ ಯಂಗ್ ಬಾಯ್ಸ್ ತಂಡಕ್ಕಿದೆ. ಈಗಾಗಲೇ ರಶೀದ್ ಬಾಬಾರವರ ಆರಂಭ, ತಂಡದ ನಾಯಕ ರಿಯಾಜ್ ರವರ ಆ ಗೌರವದ ಮೊತ್ತ, ಕೊನೆಯದಾಗಿ ಅಭಿಲಾಷ್ ರವರು ಆಧರಿಸಿದ ರೀತಿ, ಇದೆಲ್ಲದರ ಮಧ್ಯೆ 51 ರನ್ಗಳನ್ನು ಸಂಗ್ರಹಿಸಿದೆ ಟೀಮ್ ಎಲಿಗೆಂಟ್. 52 ರನ್ನನ್ನ ಇಲ್ಲಿ ಬಿಟ್ಟುಕೊಡ್ತಾ ಇದೆ, ಸವಾಲಾಗಿ ಬಿಟ್ಟುಕೊಡ್ತಾ ಇದೆ ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ. ಸಂತೋಷ್ ಹಾಗೂ ನೌಫಲ್ ರವರ ಆಗಮನವಾಗಿದೆ. ನೌಫಲ್ ಹಾಗೂ ಸಂತೋಷ್ ಅವರ ಆಗಮನವಾಗಿದೆ. ಸ್ಕೋರರ್ ರೆಡಿಯಾಗಿದ್ದಾರೆ. ಪಂದ್ಯ ಪ್ರಾರಂಭವಾಗಿದೆ. ಪ್ರಥಮ ಚೆಂಡು ಅಡ್ಡ ಚೆಂಡು. ಅನೀಸ್ ಚೆಂಡನ್ನು ಎಸೀತಾ ಇದ್ದಾರೆ. ಪ್ರಥಮ ಚೆಂಡು ಇಲ್ಲಿ ಅಡ್ಡ ಚೆಂಡಾಗಿದೆ. 52 ಬೇಕಾಗಿದೆ.
ಎರಡು ಎಸೆತದ ಮುಂದೆ ಇಲ್ಲಿ ಪ್ರಥಮ ಎಸೆತಕ್ಕೆ ಸಂತೋಷ್ ನಿರಾಶೆಯಾಗಿ ಹಿಂತಿರುಗ್ತಾ ಇದ್ದಾರೆ. ನಿಜವಾಗಿಯೂ ಸಂತೋಷ್ ಅವರ ಬಗ್ಗೆ ಬಹಳಷ್ಟು ಕಾತರ ಇತ್ತು, ಅವರ ಆಟದ ಬಗ್ಗೆ ಬಹಳ ಮೆಚ್ಚುಗೆ ಇತ್ತು. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಅನೀಸ್ ಎಸೆತ ಪ್ರಥಮ ಎಸೆತ ಅಡ್ಡ ಚೆಂಡು, ದ್ವಿತೀಯ ಎಸೆತವನ್ನ ಸಂತೋಷ್ ಅವರಂತಹ ಒಂದು ಅದ್ಭುತವಾದ ವಿಕೆಟ್ ಅನ್ನು ಪಡೆದುಕೊಳ್ಳುವಲ್ಲಿ ಶಕ್ತವಾಗ್ತಾ ಇದೆ. ಸಂತೋಷ್ ಅವರ ನಿರ್ಗಮನ, ಆಗಮಿಸಿದ್ದಾರೆ ಹೊಸ ಆಟಗಾರ ದೀಪಕ್ ರವರ ಆಗಮನವಾಗಿದೆ. ದೀಪಕ್ ಮೈದಾನದ ಉದ್ದಕ್ಕೂ ಓಡಿ ಬಹಳ ಅತ್ಯುತ್ತಮವಾಗಿ ಚೆಂಡನ್ನ ಹಿಡಿತಾ ಇದ್ರು, ಬಹಳ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನ ನಡೆಸ್ತಾ ಇದ್ರು. ಇಲ್ಲಿ ದೀಪಕ್ ತಂಡಕ್ಕೆ ನೆರವಾಗಬೇಕಾಗಿದೆ. ಅದ್ಭುತವಾದ ಒಂದು ಕ್ರೀಡಾಕೂಟಕ್ಕೆ ಮನಸೋತ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಮುಂದಿನ ಪಂದ್ಯಕ್ಕಾಗಿ ದೂರದ ಸೌದಿಯಲ್ಲಿ ಕುಳಿತು ಆ ಪಂದ್ಯಕ್ಕೆ ಶುಭವನ್ನ ಕೋರ್ತಾ ಇರುವ ಆರಿಫ್ ರವರು ಹಾಗೂ ನೌಫಲ್ ರವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಮತ್ತೆ ಅನೀಸ್ ಎಸೆಗಾರಿಕೆಯಲ್ಲಿ ದ್ವಿತೀಯ ಎಸೆತವನ್ನ ಎಡಗೈ ದಾಂಡಿಗ ಅದ್ಭುತ ರೀತಿಯ ಓರ್ವ ಆಟಗಾರ ದೀಪಕ್ ರವರಿಗೆ ಚೆಂಡನ್ನ ಎಸೆಯುತ್ತಾ ಇದ್ದಾರೆ. ಇಲ್ಲಿ ಅನೀಸ್ ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತ ಇದು, ಆಕರ್ಷಕ ಶೈಲಿ ಎಸೆತ ಇದು. ಅನೀಸ್ ಆಟಗಾರ ನೋಡ್ತಾ ನಿಂತಿದ್ದ ಚೆಂಡಿಗೆ ಬಹಳ ಅದ್ಭುತವಾದ ಒಂದು ಆರಂಭ ಇಲ್ಲಿ ಅನೀಸ್ ರವರಿಂದ ಬಂದಿದೆ. ಪ್ರಥಮ ಎಸೆತ ಅಡ್ಡ ಚೆಂಡಾಗಿ ಎಸೆದಿದ್ರು, ನಂತರ ಸಂತೋಷ್ ರವರನ್ನು ಔಟ್ ಮಾಡಿದ್ರು. ಇಲ್ಲಿ ದೀಪಕ್ ರವರಿಗೆ ಚುಕ್ಕಿ ಎಸೆತವಾಗಿ ಎಸೆಯುತ್ತಾ ಇದ್ದಾರೆ ಅನೀಸ್. 52 ಬೇಕಾಗಿತ್ತು 42 ಎಸೆತದ ಮುಂದೆ, ಇಲ್ಲಿ 51 ಬೇಕಾಗಿದೆ ಇನ್ನು ಉಳಿದಂತಹ 40 ಎಸೆತದ ಮುಂದೆ. ಶ್ರೇಷ್ಠ ಮಟ್ಟದ ಎಸೆತಕ್ಕೆ ತಕ್ಕ ಉತ್ತರ, ಚೆಂಡು ಸೀಮಾರೇಖೆಯತ್ತ ಓಡ್ತಾ ಇದೆ. ಖಂಡಿತವಾಗಿ ಅದು ಅದ್ಭುತವಾದ ಕ್ಷೇತ್ರ ರಕ್ಷಣೆಯ ಮಧ್ಯೆಯೂ 4 ಓಟಗಳು ಬರ್ತಾ ಇದೆ. ಅದ್ಭುತವಾದ ಆರಂಭ ಇಲ್ಲಿ ದೀಪಕ್ ರವರಿಂದ ಬರ್ತಾ ಇದೆ. ನಿಜವಾಗಿಯೂ ಗೋರಿ ಯಂಗ್ ಬಾಯ್ಸ್ ಹಾಗೂ ಟೀಮ್ ಎಲಿಗೆಂಟ್ ಮಾಡ್ತಾ ಇರುವ ಈ ಹೋರಾಟ ಜಯ ಯಾರಿಗೆ ಅನ್ನೋದು ಕುತೂಹಲಕ್ಕೀಡಾಗ್ತಾ ಇದೆ. ವಿಜಯಲಕ್ಷ್ಮಿ ಚಂಚಲೆಯಾಗಿದ್ದಾಳೆ ಯಾರ ಕೊರಳಿಗೆ, ಇದು ಪ್ರಶ್ನೆಯಾಗ್ತಾ ಇದೆ. ದೀಪಕ್ ರವರ ಆರಂಭ ಅದ್ಭುತವಾಗಿತ್ತು, ಅದ್ಭುತವಾದ ಒಂದು ಕವರ್ ಡ್ರೈವ್, ಭರ್ಜರಿಯಾದ ಆರಂಭ ಬರ್ತಾ ಇದೆ ದೀಪಕ್ ರವರ ಬ್ಯಾಟ್ ಮೂಲಕ. ತಂಡದ ಗಳಿಕೆ ಈಗ 5ರಲ್ಲಿದೆ. ಇಲ್ಲಿ 4ನೇ ಬಾರಿ ಮತ್ತೆ ಅನೀಸ್ ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸುತ್ತಾ ಅನೀಸ್ ತೀರ್ಪುಗಾರ ನಾಸೀರ್ ಅವರನ್ನ ಬಿಟ್ಟು ಅತ್ಯುತ್ತಮ ರೀತಿಯ ಎಸೆಗಾರಿಕೆ. ಮತ್ತೊಮ್ಮೆ ಒಂದು ಓಟವನ್ನು ಸುಲಭ ರೀತಿಯಾಗಿ ಪಡೆದುಕೊಂಡು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಾ ಇದ್ದಾರೆ ದೀಪಕ್. ನೌಫಲ್ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿದ್ದಾರೆ ಇಲ್ಲಿ ದೀಪಕ್. ಮತ್ತೊಮ್ಮೆ ಅನೀಸ್ ಎಸೆಗಾರಿಕೆಯಲ್ಲಿ ಬಹಳ ಅತ್ಯುತ್ತಮ ರೀತಿಯ ಎಸೆಗಾರಿಕೆಯನ್ನ ಮುಂದುವರಿಸುತ್ತಾ ಚುಕ್ಕಿ ಆಗ್ತಾ ಇದೆ ಈ ಚೆಂಡು. ತಂಡದ ಗಳಿಕೆಯಲ್ಲಿದೆ ಕೇವಲ 6 ರನ್ ಇದೆ 5 ಎಸೆತದ ಮುಂದೆ. ನೌಫಲ್ ರವರಿಗೆ ಮತ್ತೆ ಅನೀಸ್ ಓವರಿನ ಕೊನೆ ಎಸೆತ, ಒಂದು ಭರ್ಜರಿ ಬೌಂಡರಿ ಬಂದಿತ್ತು ದೀಪಕ್ ರವರ ಬ್ಯಾಟ್ ಮೂಲಕ. ಬಲವಾದ ಹೊಡೆತಕ್ಕೆ ಪ್ರಯತ್ನ, ವಿಫಲರಾಗ್ತಾ ಇದ್ದಾರೆ ನೌಫಲ್. ಪ್ರಥಮ ಓವರ್ ಮುಕ್ತಾಯವಾಗಿದೆ. ತಂಡದ ಗಳಿಕೆ ಈಗ 6ರಲ್ಲಿದೆ. 1 ವಿಕೆಟ್ ಕಳೆದುಕೊಂಡು, ಅದು ಸಂತೋಷ್ ಅವರ ವಿಕೆಟ್ ಕಳೆದುಕೊಂಡು ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ. ಅದ್ಭುತವಾದ ಕ್ರೀಡಾಕೂಟಕ್ಕೆ ಬಹಳಷ್ಟು ಕ್ರೀಡಾಭಿಮಾನಿಗಳು ಸಾಕ್ಷಿಯಾಗ್ತಾ ಇದ್ದಾರೆ. ಊರಿಂದ ಪರ ಊರಿಂದ ಬಹಳಷ್ಟು ವಿಶ್ಲೇಷಣೆಗಳು ಮೂಡಿ ಬರ್ತಾ ಇದೆ. ನಿಜವಾಗಿಯೂ ಈ ಪಂದ್ಯದ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇತ್ತು. ಯಾವಾಗ ಫಿಕ್ಸ್ಚರ್ಸ್ ತೆಗೆದಿತ್ತೋ ಜನತಾ ಕಾಲೋನಿ, ಅಲ್ಲಿಂದ ಪ್ರಾರಂಭವಾಗಿತ್ತು ಗೋರಿ ಯಂಗ್ ಬಾಯ್ಸ್ ಹಾಗೂ ಟೀಮ್ ಎಲಿಗೆಂಟ್ ಮಧ್ಯೆ ಯಾವ ರೀತಿಯ ಪ್ರಶ್ನೆ, ಯಾವ ರೀತಿಯ ಉತ್ತರ ಬರಬಹುದು ಅನ್ನೋದು. ಇಲ್ಲಿ ನೋಡಿ 42ಕ್ಕೆ 52 ಬೇಕಾಗಿತ್ತು. ಪ್ರಥಮ ಓವರಿನಲ್ಲಿ 6 ಬಂದಿದೆ. ಸಂತೋಷ್ ಅವರು ವಿಕೆಟ್ ಕಳೆದುಕೊಂಡಿದೆ. ದ್ವಿತೀಯ ಓವರ್ನ ಎಸೆಯಲು ಟೀಮ್ ಎಲಿಗೆಂಟ್ ಪರವಾಗಿ ಮುಂದಾಗಿದ್ದಾರೆ. ಈ ಪಂದ್ಯಾಕೂಟವನ್ನು ವೀಕ್ಷಿಸಲು ರೂಫ್ ಟೆಕ್ ಇದರ ಮಾಲಕರಾದ ನಕೀಸ್ ರವರು ಆಗಮಿಸಿದ್ದಾರೆ. ಇವರನ್ನ ನಾವು
ಆದರವಾಗಿ ಸ್ವಾಗತಿಸ್ತಾ ಇದ್ದೀವಿ. ಈ ಪಂದ್ಯಾಕೂಟಕ್ಕೆ ಬಹಳಷ್ಟು ಸಹಕಾರಿಯಾದ ನಕೀಸ್ ರವರನ್ನ ಈ ಸಂದರ್ಭದಲ್ಲಿ ನಾವು ಅವರಿಗೆ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೀವಿ. ಎಸೆಗಾರಿಕೆಯಲ್ಲಿದ್ದಾರೆ ಎಸೆಗಾರ ಜಾಬೀರ್ ರವರ ಕೈಯಲ್ಲಿ ಚೆಂಡು, ದೀಪಕ್ ರವರ ಕೈಯಲ್ಲಿ ದಂಡು. ದೀಪಕ್ ಖಂಡಿತವಾಗಿಯೂ ಅಪಾಯಕಾರಿ. ಒಂದು ಭರ್ಜರಿಯಾದ ಬೌಂಡರಿಯನ್ನ ಸಿಡಿಸಿ ಅಪಾಯದ ಗಂಟೆ ಮೊಳಗಿಸಿದವರು ದೀಪಕ್. ಈ ಬಾರಿ ಜಾಬೀರ್ ನಾಸೀರ್ ರವರನ್ನ ದಾಟಿ ಪ್ರಥಮ ಎಸೆತವನ್ನ ದೀಪಕ್ ರವರಿಗೆ. ಶ್ರೇಷ್ಠ ಮಟ್ಟದ ಆಟ ದೀಪಕ್, ಸುಂದರವಾದ ಆಟ. ಅಲ್ಲಿ ಅತ್ಯುತ್ತಮ ರೀತಿಯ ಕ್ಷೇತ್ರಕ್ಷಣೆಯ ಮಧ್ಯೆ 2 ಓಟ ಬರ್ತಾ ಇದೆ. ಬಹಳ ಉತ್ತಮ ರೀತಿಯ ಕ್ಷೇತ್ರಕ್ಷಣೆ. ಜರ್ಸಿ ನಂಬರ್ 8-0. ಅದ್ಭುತವಾದ ಪ್ರಾರಂಭ ದೀಪಕ್ ಖಂಡಿತವಾಗಿಯೂ ಅಪಾಯಕಾರಿ. ಎಷ್ಟರ ತನಕ ದೀಪಕ್ ಕ್ರೀಸನ್ನ ಆವರಿಸಿರ್ತಾರೋ ಅಷ್ಟರ ತನಕ ಟೀಮ್ ಎಲಿಗೆಂಟ್ ಪರಿಶ್ರಮ ಮುಂದುವರಿಸಬೇಕಾಗತ್ತೆ. ಅವರವರು ಅದ್ಭುತ ಆಟಗಾರನು ಅವರು. ಈ ಬಾರಿ ಜಾಬೀರ್ 2ನೇ ಬಾರಿ. 8ರಲ್ಲಿದೆ ತಂಡದ ಗಳಿಕೆ. 7 ಎಸೆತದ ಮುಂದೆ 8 ಬಂದಿದೆ. ಕ್ಷೇತ್ರಕ್ಷಣೆಯನ್ನ ಸಜ್ಜುಗೊಳಿಸುತ್ತಾ ಮತ್ತೆ ಎಸ್ತಗಾರಿಕೆಯಲ್ಲಿ ಜಾಬೀರ್ ಓಡೋಡಿ ಬಂದು ದೀಪಕ್ ರವರಿಗೆ ಶ್ರೇಷ್ಠ ಮಟ್ಟದ ಆಟ. ಮತ್ತೊಮ್ಮೆ ಖಂಡಿತ ಸೀಮಾರೇಖೆಯತ್ತ ಚೆಂಡು ಸಾಗಿಸ್ತಾ ಇದೆ. 2 ಓಟ ಸಿಗ್ತಾ ಇದೆ ದೀಪಕ್ ರವರಿಗೆ. ದೀಪಕ್ ರವರ ಆ ಆಟ, ಗೆಲುವಿನ ಆ ಪ್ರಯತ್ನ ಮುಂದುವರಿತಾ ಇದೆ. ದೀಪಕ್ ಬಹಳ ಅದ್ಭುತವಾಗಿ ಆಡಿದ್ರು. 1 ಬೌಂಡರಿಯೊಂದಿಗೆ 9ರಲ್ಲಿದ್ದಾರೆ ದೀಪಕ್. ಇಲ್ಲಿ ಶ್ರಮ, ಕಠಿಣ ಶ್ರಮ ಇಲ್ಲಿ ಬರಬೇಕಾಗಿದೆ ಟೀಮ್ ಎಲಿಗೆಂಟ್ ಪರವಾಗಿ. ಜಾಬೀರ್ ಮತ್ತೊಮ್ಮೆ ಇಲ್ಲಿ 1 ಓಟ ಸುಲಭದಲ್ಲಿ ಸಿಕ್ಕಿದೆ. ಅಭಿಲಾಷ್ ಚೆಂಡನ್ನು ಕೈಗೆತ್ತಿಕೊಂಡ್ರು. 1ರಲ್ಲಿ ತೃಪ್ತರಾಗ್ತಾ ಇದ್ದಾರೆ ದೀಪಕ್. ತಂಡದ ಒಟ್ಟುಗಳಿಕೆ ಈಗ 11ರಲ್ಲಿದೆ. ಈ ಓವರ್ಗಳಲ್ಲಿ ಇನ್ನು 3 ಎಸೆತ ಬಾಕಿ. ಜಾಬೀರ್ ಟೀಮ್ ಎಲಿಗೆಂಟ್ ತಂಡದ ಓರ್ವ ಅತ್ಯುತ್ತಮ ಎಸೆತಗಾರ. ಬಹಳ ವೇಗವಾಗಿ ಆಕರ್ಷಕ ರೀತಿಯಲ್ಲಿ ಚೆಂಡನ್ನು ಎಸೆಯುವವರು ಜಾಬೀರ್. ಈ ಬಾರಿ ನೌಫಲ್ ರವರಿಗೆ ಬಲವಾದ ಹೊಡೆತ. ಚೆಂಡು ಗಗನದಲ್ಲಿ ತೇಲಾಡ್ತಾ ಇದೆ. ಹೌದು, ನೌಫಲ್ ರವರ ನಿರ್ಗಮನ. ಇದೊಂದು ದೊಡ್ಡ ಹೊಡೆತ ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ. ಕಾರಣ ನೌಫಲ್ ಏಕಾಂಗಿ ಹೋರಾಟ ಮಾಡುವ ಶಕ್ತನಾದ ವ್ಯಕ್ತಿ ನೌಫಲ್. ಆದರೆ ಇಲ್ಲಿ ದೀಪಕ್ ರವರು ಬಹಳ ಸುಂದರವಾದ ಆಟವನ್ನು ಆಡ್ತಾ ಇದ್ರು. ಅವರಿಗೆ 1 ಓಟವನ್ನು ತೆಗೆದುಕೊಟ್ಟು ಅವರಿಗೆ ಸಾಥ್ ನೀಡಬೇಕಾದ ನೌಫಲ್ ದೊಡ್ಡ ಹೊಡೆತಕ್ಕೆ ಕೈಯೊಡ್ಡಿದ್ರು. ಫಲಿತಾಂಶ ಜಾಬೀರ್ ರವರು ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ. ನೌಫಲ್ ರವರ ನಿರ್ಗಮನವಾಗ್ತಾ ಇದೆ. ಬರ್ತಾ ಇದ್ದಾರೆ ನೋಡಿ. ನೌಫಲ್ ರವರ ಸ್ಥಾನವನ್ನ ತುಂಬಲು ಇತ್ತ ದೀಪಕ್ ರವರನ್ನ ಕೂಡಿಕೊಳ್ಳಲು ಬರ್ತಾ ಇದ್ದಾರೆ. ಗೋರಿ ಯಂಗ್ ಬಾಯ್ಸ್ ತಂಡದ ಓರ್ವ ಅತ್ಯುತ್ತಮ ಆಟಗಾರ ಬ್ಯಾಟ್ಸ್ಮನ್ ನೋಡಿದ್ರೆ ಅಶ್ವಿನ್ ರವರ ಆಗಮನವಾಗಿದೆ. ಅವರು ಹಾಕಿದ ಕ್ಯಾಪ್ ನಮ್ಮನ್ನು ಬಹಳಷ್ಟು ಕನ್ಫ್ಯೂಷನ್ ಮಾಡಿತು. ಕೊನೆಗೂ ಅದು ಅಶ್ವಿನ್ ಅನ್ನುವ ಆ ನಾಮ ಇಲ್ಲಿ ಬಹಳಷ್ಟು ಎತ್ತರ ಮಟ್ಟದಲ್ಲಿದೆ. ಕಾರಣ ಕಳೆದ ಪಂದ್ಯದಲ್ಲಿ ಗೋರಿ ಯಂಗ್ ಫ್ರೆಂಡ್ಸ್ ಪರವಾಗಿ ಆಡಿದ ಆ ಅಶ್ವಿನ್ ಬಹಳ ಅದ್ಭುತವಾದ ಕೈಚಲಕವನ್ನು ಮಾಡಿದ್ರು. ಇಲ್ಲಿ ಗೋರಿ ಯಂಗ್ ಬಾಯ್ಸ್ ಪರವಾಗಿ ಮತ್ತೊಬ್ಬ ಅಶ್ವಿನ್. ಜಾಬೀರ್ ಎತ್ತಗಾರಿಕೆಯಲ್ಲಿ, ದೀಪಕ್ ದಾಂಡುಗಾರಿಕೆಯಲ್ಲಿ. ಮತ್ತೊಮ್ಮೆ ಶ್ರೇಷ್ಠ ಮಟ್ಟದ ಹೊಡೆತ. 1 ಸುಲಭದಲ್ಲಿ 1ರಲ್ಲಿ 2ನೇ ರನ್ನಿಗಾಗಿ ಓಡ್ತಾ ಇದ್ದಾರೆ. ಮಿಂಚಿನ ಓಟ, 2 ವಿಕೆಟ್ಗಳ ಮಧ್ಯೆ ಅಶ್ವಿನ್. ಮಿಂಚಿನ ಓಟಕ್ಕೆ ಕೈಯೊಡ್ಡಿದ್ರು ಅಶ್ವಿನ್. ನಿಜವಾಗಿಯೂ ಇಲ್ಲಿ ಪ್ರಯತ್ನಿಸಲೇಬೇಕು ಅಶ್ವಿನ್. ಕಾರಣ ಮೈದಾನ ಸುಸೂತ್ರವಾಗಿದೆ. ಚೆಂಡು ಅಷ್ಟು ಸುಲಭದಲ್ಲಿ ಹಿಡಿಯುವ ಸಾಧ್ಯತೆ ಇಲ್ಲ. ಇದನ್ನು ಮನಗಂಡ ದೀಪಕ್ ಹಾಗೂ ಅಶ್ವಿನ್ 2 ಓಟವನ್ನು ಓಡಿ ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಖಾತೆಯಲ್ಲಿ ಈಗ 13 ಬರ್ತಾ ಇದೆ. 1 ಎಸೆತ ಬಾಕಿ ಉಳಿದಿದೆ. ಪ್ರಥಮ ಓವರಿನಲ್ಲಿ 6 ಬಂದಿತ್ತು. ದ್ವಿತೀಯ ಓವರಿನ 5 ಎಸೆತಗಳಲ್ಲಿ ಈಗಾಗಲೇ 7 ರನ್ ಬಂದಿದೆ. ಇನ್ನೂ 1 ಎಸೆತ ಬಾಕಿ ಉಳಿದಿದೆ. 2 ವಿಕೆಟ್ ಕಳೆದುಕೊಂಡಿದೆ ಸಂತೋಷ್ ಹಾಗೂ ನೌಫಲ್ ರವರ ವಿಕೆಟ್ ಕಳೆದುಕೊಂಡಿದೆ ಗೋರಿ ಯಂಗ್ ಬಾಯ್ಸ್. ಮತ್ತೊಮ್ಮೆ ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ NM ತಂಡದವರು ಸಹಿಯನ್ನ ನಡೆಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಜಾಬೀರ್ ಶ್ರೇಷ್ಠ ಮಟ್ಟದ ಹೊಡೆತ. ಇದು ಇಮ್ರಾನ್, ಚಿಕ್ಕದಾದ ಚೊಕ್ಕದಾದ ವ್ಯಕ್ತಿ,
ಸುಂದರವಾದ ಒಂದು ಕ್ಯಾಚ್ ಅನ್ನ ಹಿಡಿಯುವುದರ ಮೂಲಕ ಇಲ್ಲಿ ಅದ್ಭುತವಾಗಿ ಆಡ್ತಾ ಇದ್ದ ದೀಪಕ್ ರವರ ವಿಕೆಟ್ ಅನ್ನ ಜಾಬೀರ್ ಪಡೆದುಕೊಳ್ತಾ ಇದ್ದಾರೆ. ಮೂರನೇ ಆಘಾತ ಸಂಭವಿಸ್ತಾ ಇದೆ ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ. ಖಂಡಿತವಾಗಿಯೂ ಇಲ್ಲೊಂದು ಅತ್ಯುತ್ತಮ ಜೊತೆಯಾಟದ ಅವಶ್ಯಕತೆ ಇದೆ ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ. ಈ ಜೊತೆಯಾಟವನ್ನ ಮೆಟ್ಟಿ ನಿಂತು 42ಕ್ಕೆ 52 ಬೇಕಾದ ಆ ಸುಸಂದರ್ಭದಲ್ಲಿ ಈಗ 2 ಓವರ್ಗಳಲ್ಲಿ 13 ಬಂದಿದೆ. ಇನ್ನು 30 ಎಸೆತದ ಮುಂದೆ ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ ಬೇಕಾದ ರನ್ನುಗಳು 30 ಎಸೆತದ ಮುಂದೆ 39 ಬೇಕಾಗಿದೆ. ಕರ್ನಾರವರ ಆಗಮನವಾಗಿದೆ. ಕರ್ನಾ ಚೇತರಿಕೆಯನ್ನ ತಂದುಕೊಂಡು ಆಟಗಾರರ ಮುಖದಲ್ಲಿ ಮುಗುಳ್ನಗೆ ಬೀರಿಸುವಂತಹ ಓರ್ವ ಆಟಗಾರ ಕರ್ನಾ. ನಾವು ಈ ಹಿಂದೆ ನೋಡಿದ್ವಿ, ಕ್ರಿಕೆಟ್ ಕಾಶಿ ಎಂದೇ ಹೆಸರುವಾಸಿಯಾದ ಉರ್ವ ಮೈದಾನದಲ್ಲಿ ಇದೇ ಎಲಿಗೆಂಟ್ ತಂಡದ ಎದುರು ಆ ಎಲಿಗೆಂಟ್ ಟ್ರೋಫಿಯಲ್ಲಿ ಆ ಅರ್ಭಟಿಸಿದ ಸಿಕ್ಸರ್ಗಳು ನಿಜವಾಗಿಯೂ ಆ ಪಂದ್ಯದ ಚಿತ್ರಣವನ್ನೇ ಬದಲಿಸಿತು. ಪಂದ್ಯ ಎಲಿಗೆಂಟ್ ಗೆಲ್ಲುತ್ತದೆ ಎನ್ನುವ ಊಹೆ ನಮಗಿದ್ರೂ ಆ ಕವಡೆಯಿಂದ ಗೆಲುವನ್ನು ಕಸಿದುಕೊಂಡಿದ್ರು ಅಂದು ಕರ್ನಾ. ಇಂದು ಅದೇ ಕರ್ನಾ ದಂಡನ್ನ ಕೈಗೆತ್ತಿಕೊಂಡು ಆಗಮಿಸಿದ್ದಾರೆ. ಕಾದು ನೋಡೋಣ, ಕರ್ನಾರವರ ಆಟ ಆ ಕ್ರಿಕೆಟ್ ಕಾಶಿಯಲ್ಲಿ ಮೊಳಗಿದ ಆ ಆಟ ಈ ಡಿಗ್ಗರ್ಸ್ ಮೈದಾನದಲ್ಲಿ ಮೊಳಗಬಹುದು. ಈ ಪರಿಸರದ ಕ್ರೀಡಾಭಿಮಾನಿಗಳ ಮನದಲ್ಲಿ ಈ ಪಂದ್ಯ ಉಳಿಯಬಹುದು. ಗೆಲುವು ಯಾರಿಗಾಗಬಹುದು ಎನ್ನುವ ಆ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. ಕರ್ನಾ ಒಂದು ತುದಿಯಲ್ಲಿ, ಇನ್ನೊಂದು ತುದಿಯಲ್ಲಿ ಅಶ್ವಿನ್. ಮೂರನೇ ಓವರ್ ಪ್ರಾರಂಭ. ಎಸೆತಗಾರಿಕೆಯಲ್ಲಿದ್ದಾರೆ ಎಲಿಗೆಂಟ್ ತಂಡದ ಇನ್ನೋರ್ವ ಅತ್ಯುತ್ತಮ ಎಸೆತಗಾರ ರಘುರವರ ಕೈಯಲ್ಲಿದೆ ಚೆಂಡು. ಕರ್ನಾರವರ ಕೈಯಲ್ಲಿದೆ ದಂಡು. ಚೆಂಡು ದಂಡಿನ ಹೋರಾಟಕ್ಕೆ ಫ್ರೆಂಚ್ ಜನತಾ ಕಾಲೋನಿ ವೇದಿಕೆ ಸಿದ್ಧಪಡಿಸಿದೆ. ಇಲ್ಲಿ ಪ್ರಥಮ ಎಸೆತಕ್ಕೆ ಧುಮುಕಿ ಹೊಡೆದ್ರು ಕರ್ನಾ. ಒಂಟಿ ಓಟ ಸಿಗ್ತಾ ಇದೆ, ಒಂದರಲ್ಲಿ ತೃಪ್ತರಾಗ್ತಾ ಇದ್ದಾರೆ ಎಲಿಗೆಂಟ್. ಇಂದು ಈ ದಿನವಂತೂ ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಅತ್ಯುತ್ತಮವಾದ ಸಾಧನೆ ಮಾಡ್ತಾ ಇದೆ. ಬಹಳ ಅತ್ಯುತ್ತಮವಾದ 3 ಕ್ಯಾಚ್ಗಳು ಇಲ್ಲಿ ಮೊಳಗಿ ಬಂದಿದೆ. ಬಹಳ ಅತ್ಯುತ್ತಮವಾದ ಕ್ರಿಕೆಟ್ ವ್ಯಕ್ತವಾಗ್ತಾ ಇದೆ ಟೀಮ್ ಎಲಿಗೆಂಟ್ ಹಾಗೂ ಗೋರಿ ಯಂಗ್ ಬಾಯ್ಸ್ ಇದರ ಮಧ್ಯೆ. ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸುತ್ತಾ ಮತ್ತೊಮ್ಮೆ ರಘು ನಾಸೀರ್ ರವರನ್ನ ದಾಟಿ ಅಶ್ವಿನ್ ರವರಿಗೆ ಸೂಕ್ತ ಸಲಹೆಯನ್ನ ನೀಡುತ್ತಾ ಕರ್ನಾ ಹಾಗೂ ಅಶ್ವಿನ್ ರಾಜ್. ಮತ್ತೊಮ್ಮೆ ರಘು ನಾಸೀರ್ ರವರನ್ನ ದಾಟಿ ಅಶ್ವಿನ್ ರವರಿಗೆ ಸುರತ್ಕಲ್ ತುದಿಯಿಂದ ಶ್ರೇಷ್ಠ ಮಟ್ಟದ ಆಟ. ನೇರ ಇಲ್ಲಿ ಅಪಾಯ ಇತ್ತು, ಆದರೆ ಸುರಕ್ಷಿತ ಸ್ಥಾನದಲ್ಲಿದ್ದಾರೆ ಕರ್ನಾ. ಮೇಲು ನೋಡಿ ಭಗವಂತನಿಗೆ ಒಮ್ಮೆ ನಮನ ಸಲ್ಲಿಸಿದ್ರು ಕರ್ನಾ. ಕಾರಣ ಅಪಾಯದ ಅಂಚಿನಲ್ಲಿದ್ರು ಕರ್ನಾ. ಕೊನೆಯ ಕ್ಷಣದಲ್ಲಿ ತಮ್ಮ ದಂಡನ್ನ ಆ ಕ್ರೀಸಿಗೆ ಒಪ್ಪಿಸುವುದರೊಂದಿಗೆ ಸುರಕ್ಷಿತ ಸ್ಥಾನವನ್ನ ಸೇರಿದರು. ಇಲ್ಲಿ ನಾಟ್ ಔಟ್ ಎಂಬ ತೀರ್ಪು ಬಂತು. ರಘು ಮತ್ತೊಮ್ಮೆ ಎಸೆತಗಾರಿಕೆಯಲ್ಲಿದ್ದಾರೆ. ರಘು ಮೂರನೇ ಬಾರಿ ಮತ್ತೊಮ್ಮೆ ಅವಿನಾಶ್ ರವರಿಗೆ, ಅಶ್ವಿನ್ ರವರಿಗೆ ರಘು. ಸುರತ್ಕಲ್ ತುದಿಯಿಂದ ನಾಸೀರ್ ರವರನ್ನ ದಾಟಿ ಇದು 3ನೇ ಓವರ್ ಚಾಲ್ತಿಯಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ತೀರ್ಪುಗಾರರಿಗೆ ಬಲವಾದ ಮನವಿ ಕೂಡ ಇದೆ, ಆದರೆ ನಾಟ್ ಔಟ್ ಎಂಬ ತೀರ್ಪು ಬಂತು. ಇಲ್ಲಿ ಪ್ರತಿ ಒಂದು ಎಸೆತಕ್ಕೂ ರನ್ನಿನ ಅವಶ್ಯಕತೆ ಇದೆ. ಕಾರಣ 6 ಹಾಗೂ 4 ಈ ಮೈದಾನ ಬಹಳ ಅಪರೂಪವಾಗಿ ಕಾಣುತ್ತದೆ. ಇಲ್ಲಿ ಮತ್ತೊಮ್ಮೆ ರಾಘು ಎಸೆತಗಾರಿಕೆಯಲ್ಲಿ, ದಾಂಡುಗಾರಿಕೆಯಲ್ಲಿ ಅದೇ ಅಶ್ವಿನ್. ಓವರಿನ 4ನೇ ಎಸೆತ ಓಡೋಡಿ ಬಂದು ರಾಘು ಸ್ವೀಪ್ ಮಾಡಲು ಪ್ರಯತ್ನಿಸಿದ್ರು. ಒಂದು ಸುಲಭದಲ್ಲಿ ಸಿಕ್ಕಿದೆ, ಒಂದರಲ್ಲಿ ತೃಪ್ತರಾಗ್ತಾ ಇದ್ದಾರೆ. ಇದು ಬೈ ಎನ್ನುವ ತೀರ್ಪುಗಾರ ನಾಸೀರ್ ರವರಿಂದ ಬಂದಿದೆ. ತಂಡದ ಒಟ್ಟು ಗಳಿಕೆ ಈಗ 15ಕ್ಕೆ ಏರ್ತಾ ಇದೆ. 15. ಇದು 3ನೇ ಓವರ್ ಚಾಲ್ತಿಯಲ್ಲಿ, 4ನೇ ಎಸೆತ ಚಾಲ್ತಿಯಲ್ಲಿ, ಕ್ಷಮಿಸಿ 5ನೇ ಎಸೆತ ಚಾಲ್ತಿಯಲ್ಲಿ ತೀರ್ಪುಗಾರ ನಾಸೀರ್. ಮತ್ತೊಂದು ಕಡೆ ಕಾದರ್. ಎಸೆತಗಾರಿಕೆಯಲ್ಲಿ ರಾಘು, ದಾಂಡುಗಾರಿಕೆಯಲ್ಲಿ ಅದೇ ಕರ್ನಾ. ಈ ಬಾರಿ ಮತ್ತೆ ಧುಮುಕಿ ಒಯ್ಯಲು ಪ್ರಯತ್ನ. ಒಂದು ಓಟ ಸುಲಭದಲ್ಲಿ ಸಿಕ್ಕಿದೆ. ಅಭಿಲಾಷ್ ಚೆಂಡನ್ನು ಕೈಗೆತ್ತಿಕೊಂಡ್ರು. ಒಂದರಲ್ಲಿಯೇ ತೃಪ್ತರಾಗ್ತಾ ಇದ್ದಾರೆ ಇಲ್ಲಿ ಕರ್ನಾ. ತಂಡದ ಗಳಿಕೆ ಈಗ ಮುಂದುವರಿದು
16ಕ್ಕೆ ಏರ್ತಾ ಇದೆ. 16 ತಂಡದ ಒಟ್ಟುಗಳಿಗೆ ರಾಘು ಈ ಬಾರಿ ಅಶ್ವಿನ್ ರವರಿಗೆ ಓವರಿನ ಕೊನೆಯ ಸೆತವನ್ನ ಕೊನೆಯ ಬಾರಿ ರಾಘು ಬಹಳ ಅಚ್ಚುಕಟ್ಟಾದ ನಿರ್ವಹಣೆ. ರಾಘು ದೊಡ್ಡ ಹೊಡೆತ, ಖಂಡಿತವಾಗಿಯೂ ಇದು ಸಿಕ್ಸರ್. ವಿರುದ್ಧ ದಿಕ್ಕಿಗೆ ಸಿಕ್ಸರ್ ಬರ್ತಾ ಇದೆ. ರಶೀದ್ ಬಾಬಾರವರನ್ನ ನೋಡಿದ್ವಿ ನಾವು. ಯಾಕೆ ಈ ಮೈದಾನದಲ್ಲಿ ಸಿಕ್ಸರ್ ಬರ್ತಾ ಇಲ್ಲ ಎನ್ನುವ ಪ್ರಶ್ನೆ ನಿನ್ನೆ ಕಾಡ್ತಾ ಇದ್ರೆ, ಇವತ್ತು ಆ ಗಾಳಿಯ ವಿರುದ್ಧ ದಿಕ್ಕಿಗೆ ಸಿಕ್ಸರ್ ಬರ್ತಾ ಇದೆ. ರಶೀದ್ ಬಾಬಾ ಅವರವರು ಹೊಡೆದಿದ್ರು, ಇಲ್ಲಿ ಈಗ ಅಶ್ವಿನ್ ರವರು ಹೊಡಿತಾ ಇದ್ದಾರೆ. ಇದರೊಂದಿಗೆ ಈ ಪಂದ್ಯದಲ್ಲಿ 2 ಸಿಕ್ಸರ್ಗಳು ಇಲ್ಲಿ ಸೆರೆಯಾಗ್ತಾ ಇದೆ, ನೋಡಲು ಅನುವಾಗ್ತಾ ಇದೆ. ತಂಡದ ಗತಿ ಈಗ 22ಕ್ಕೆ ಏರ್ತಾ ಇದೆ. 22 5 ಎಸೆತಗಳನ್ನು ಬಹಳ ಸುಸಜ್ಜಿತವಾಗಿ ಎಸೆದಿದ್ರು ರಾಘು. ಆದರೆ 6ನೇ ಎಸೆತ ಚಿತ್ರಣವನ್ನೇ ಬದಲಿಸ್ತಾ ಇದೆ. ಆ ಪಂದ್ಯದ ಚಿತ್ರಣವನ್ನೇ ಬದಲಿಸ್ತಾ ಇದೆ ಅಶ್ವಿನ್ ರವರು ಹೊಡೆತ. ನಿಜವಾಗಿಯೂ ಮೆಚ್ಚಲೇಬೇಕು ಅಶ್ವಿನ್ ರವರ ಹೊಡೆತಕ್ಕೆ. ಲೀಲಾಜಾಲವಾಗಿ ದಂಡನ್ನ ಬೀಸಿದ್ರು. ದಂಡಿಗೂ ಚೆಂಡಿಗೂ ಸಂಪರ್ಕ ಸಿಕ್ಕಿತು, ಸಂಬಂಧ ಒದಗಿತು. ಫಲಿತಾಂಶ 6 ರನ್ಗಳ ದೊಡ್ಡ ಒಂದು ರನ್ ಇಲ್ಲಿ ಹರಿದು ಬಂತು. ತಂಡದ ಗತಿ ಈಗ 22ರಲ್ಲಿದೆ. 3 ಓವರ್ಗಳು ಪೂರ್ತಿಯಾಗಿದೆ. 4ನೇ ಓವರ್ ಪ್ರಾರಂಭವಾಗ್ತಾ ಇದೆ. ಕರ್ನಾರವರು ಒಂದು ಕಡೆ ಸ್ಟ್ರೈಕರ್ ಆಗಿ ಕರ್ನಾ, ನಾನ್ ಸ್ಟ್ರೈಕರ್ ಆಗಿ ಅದೇ ಅಪಾಯಕಾರಿ ದಾಂಡಿಗ ಅಶ್ವಿನ್. ಈ ಬಾರಿ ಮತ್ತೊಮ್ಮೆ ಎತ್ತಗಾರಿಕೆಯಲ್ಲಿದ್ದಾರೆ ಜಾಬೀರ್. ಪಿಸಿ ಹೊಡೆಯಲು ಪ್ರಯತ್ನಿಸಿದ್ರು. ನಿಜವಾಗಿ ಇದು ಜಾಣ್ಮೆಯ ಆಟ ಕಾರ್ನಾರವರಿಂದ. ಒಂಟಿ ಓಟವನ್ನ ತೆಗೆದು ಅಲ್ಲಿ ಅರ್ಭಟವನ್ನ ಮಾಡ್ತಾ ಇರುವ ಅಶ್ವಿನ್ ರವರಿಗೆ ಸ್ಟ್ರೈಕ್ ಅನ್ನು ಒಪ್ಪಿಸ್ತಾ ಇದ್ದಾರೆ ಕರ್ನಾ. ಇದು ಜಾಣ್ಮೆಯ ಆಟ. ಒಂಟಿ ಓಟ ಬಂದಿದೆ. 23 ಸೇರ್ಪಡೆಯಾಗ್ತಾ ಇದೆ. ಜಾಬೀರ್ ಮತ್ತೊಮ್ಮೆ ಟೀಮ್ ಎಲಿಗೆಂಟ್ ಪರವಾಗಿ ಜಾಬೀರ್. ಈ ಬಾರಿ ಅಶ್ವಿನ್ ಮತ್ತೊಮ್ಮೆ ಆಕರ್ಷಕ ಶೈಲಿಯಲ್ಲಿ ತಂಡದ ನಾಯಕ ರಿಯಾಜ್ ರವರ ಕೈಯಲ್ಲಿ ಚೆಂಡು ನಿಂತಿದ್ದೇ ಆದಲ್ಲಿ ಫಲಿತಾಂಶ ಬದಲಾಗ್ತಾ ಇತ್ತು. ಅಶ್ವಿನ್ ರವರಿಗೆ ಒಂದು ಅವಕಾಶ ಕೊಟ್ಟರು ರಿಯಾಜ್. ಇಲ್ಲಿ 2 ಎಸೆತದ ಮುಂದೆ 2 ಬಂದಿದೆ. 24 ತಂಡದ ಖಾತೆಯಲ್ಲಿದೆ. 3ನೇ ಬಾರಿ ಕರ್ನಾರವರಿಗೆ ಮತ್ತೆ ಜಾಬೀರ್ ಎಸೆಗಾರಿಕೆಯಲ್ಲಿ ಧೂಮಕ್ಕೆ ಓಡಿದ್ರು. ಮತ್ತೊಮ್ಮೆ ಇಲ್ಲಿ ಕರ್ನಾರವರಿಂದ ಒಂದು ಸಿಕ್ಸರ್ ಮೊಳಗ್ತಾ ಇದೆ. ಕರ್ನಾ ಖಂಡಿತವಾಗಿಯೂ ಈ ಒಂದು ಪಂದ್ಯದ ಚಿತ್ರಣವನ್ನೇ ಈ 2 ಸಿಕ್ಸರ್ಗಳು ಮಾಡಿದ್ದು ಅಂದ್ರೆ ಬಹಳ ಆಶ್ಚರ್ಯವಾಗ್ತಾ ಇದೆ. ನಿನ್ನೆಯ ದಿನ ಬಹಳ ಅಪರೂಪವಾಗಿತ್ತು ಆ ಸಿಕ್ಸರ್ಗಳು. ಆದರೆ ಮಂಗಳೂರಿನ ದಿಗ್ಗಜರು ಯಾವಾಗ ಈ ಮೈದಾನಕ್ಕೆ ಬಂದರೂ ಪ್ರಾರಂಭವಾಗಿದೆ ಇಲ್ಲಿ ಸಿಕ್ಸರ್ ಬೌಂಡರಿಗಳ ಸುರಿಮಳೆ. ತಂಡದ ಮೊತ್ತ ಈಗ 30ರಲ್ಲಿ. ಇದು 4ನೇ ಓವರಿನ 4ನೇ ಎಸೆತ ಚಾಲ್ತಿಯಲ್ಲಿ. ಕರ್ನಾ ನಿಜವಾಗಿಯೂ ಮೊಳಗಿಸ್ತಾ ಇದ್ದಾರೆ ಆ ಗೋರಿ ಯಂಗ್ ಬಾಯ್ಸ್. ಇದರ ಹೋರಾಟ ಮನೋಭಾವನೆಯನ್ನ ಯಾವಾಗಲೂ ಹೋರಾಟದ ಕೆಚ್ಚದೆ ಇರುವ ಈ ವೀರ ದಾಂಡಿಗ ಕರ್ನಾ ಇಂದು ಕೂಡ ಇಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ಕರ್ನಾ ಈ ಬಾರಿ ಮತ್ತೊಮ್ಮೆ ತಿರುಗಿಸಿ ಹೊಡೆಯಲು ಪ್ರಯತ್ನ. ಒಂಟಿ ಓಟ ಸಿಗ್ತಾ ಇದೆ ಲೆಗ್ ಬೈ ಮೂಲಕ. 1 ಎಸೆತ ಬಾಕಿ ಉಳಿದಿದೆ ಈ ಓವರಿನಲ್ಲಿ. ಕ್ಷಮಿಸಿ, 2 ಎಸೆತ ಬಾಕಿ ಉಳಿದಿದೆ ಈ ಓವರಿನಲ್ಲಿ. ಜಾಬೀರ್ ಎಸೆಗಾರಿಕೆಯಲ್ಲಿ, ದಾಂಡುಗಾರಿಕೆಯಲ್ಲಿ ಮತ್ತೆ ಅಶ್ವಿನ್. ಬಹಳ ಅದ್ಭುತವಾದ ಕ್ರೀಡಾಕೂಟ, ಅದ್ಭುತವಾದ ಪಂದ್ಯ. ಎಲಿಗೆಂಟ್ ಹಾಗೂ ಗೋರಿ ಯಂಗ್ ಬಾಯ್ಸ್ ಇದರ ಮಧ್ಯೆ ಶ್ರೇಷ್ಠ ಮಟ್ಟದ ನಿರ್ವಹಣೆ ಇಲ್ಲಿ ಜಾಬೀರ್ ಅವರಿಂದ. ಅತ್ಯುತ್ತಮವಾದ ಅಚ್ಚುಕಟ್ಟಿನ ಎಸೆಗಾರಿಕೆ. ಚುಕ್ಕಿಯಾಗ್ತಾ ಇದೆ ಚೆಂಡು. ಕೊನೆಯ ಬಾರಿ ಕೊನೆಯ ಎಸೆತವನ್ನ ಜಾಬೀರ್ ಕೊನೆಯ ಬಾರಿ 4ನೇ ಓವರಿನ ಕೊನೆಯ ಸೆತ. ಅಶ್ವಿನ್ ಈ ಬಾರಿ ಬಹಳ ಅದ್ಭುತವಾದ ಹೊಡೆತ. ಮತ್ತೊಂದು ಬೌಂಡರಿ. ಬಲವಾದ ಹೊಡೆತದೊಂದಿಗೆ ಬೌಂಡರಿಯನ್ನ ಗಿಟ್ಟಿಸ್ತಾ ಇದ್ದಾರೆ ಇಲ್ಲಿ ಅಶ್ವಿನ್. 1 ಸಿಕ್ಸರ್, 1 ಬೌಂಡರಿಯೊಂದಿಗೆ ಪಂದ್ಯದ ಗತಿಯನ್ನೇ ಬದಲಿಸ್ತಾ ಇದ್ದಾರೆ ಅಶ್ವಿನ್. ಬಹಳ ಅದ್ಭುತವಾದ ಆಟ. ತಂಡದ ಒಟ್ಟುಗಳಿಗೆ ಈಗ 35ರಲ್ಲಿದೆ. ಇನ್ನು ಬೇಕಾಗಿದೆ 18 ಎಸೆತದ ಮುಂದೆ ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ 7 ವಿಕೆಟ್ಗಳನ್ನ ಕೈಯಲ್ಲಿಟ್ಟುಕೊಂಡು 18 ಎಸೆತಗಳ ಮುಂದೆ ಬೇಕಾದ ರನ್ನುಗಳು 17 ರನ್ನಿನ ಅವಶ್ಯಕತೆ ಇದೆ. ಇನ್ನು 18 ಎಸೆತಗಳ ಮುಂದೆ 7 ವಿಕೆಟ್ಗಳ ಕೈಯಲ್ಲಿದೆ. ಅದ್ಭುತವಾದ ಪಂದ್ಯ. ಇಲ್ಲಿ ಕಂಡದ್ದೇ ಬೇರೆ, ಇನ್ನು ಕಾಣುವಂತದ್ದೇ ಬೇರೆ. 2 ತಂಡಕ್ಕೂ ಒತ್ತಡ ಇದೆ. ಕಾರಣ 2 ತಂಡ ವಿಜಯಕ್ಕಾಗಿ ಹಂಬಲಿಸ್ತದೆ. ಒಂದು
ಕಡೆ ಸೇಡನ್ನ ತೀರಿಸಿಕೊಳ್ಳಲು ಎಲಿಗೆಂಟ್ ಪ್ರಯತ್ನಿಸಿದ್ರೆ ಗೆಲುವಿನ ಆ ಕುದುರೆಗಳಾಗಿ ಮೆರೆಯುವ ಅವಕಾಶವನ್ನ ಗೋರಿ ಯಂಗ್ ಬಾಯ್ಸ್ ಮುಂದುವರಿಸ್ತಾ ಇದೆ. ಬಹಳ ಅದ್ಭುತವಾದ ಪಂದ್ಯ. ನೀವೆಲ್ಲರೂ ಮತ್ತು ಸಾಕ್ಷಿಯಾಗಬೇಕಾಗಿ ವಿನಂತಿಸುತ್ತಾ ಮೈಕನ್ನ ಸ್ಟಾರ್ ನವಾಜ್ ಅವರಿಗೆ ಒಪ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. बेहतरीन मैच देखने को मिल रहे हैं दर्शकों को गोरी यंग बॉयज और टीम एलिगेंट के बीच। शुरुआत के 3 ओवर तक पूरे मैच पर नियंत्रण पाने वाले टीम एलिगेंट पिछली ओवर जाबिर की गेंदबाजी पर उनकी नैया को छैया बनाकर गोरी यंग बॉयज अपनी तरफ खींचने पर सफल बने हैं। करुणाकर और अश्विन की जोड़ी वाकई कमाल की जोड़ी लग रहे हैं। नो बॉल की इशारा अंपायर से, नो बॉल की इशारा अंपायर से नो बॉल की इशारा अंपायर से जो बिल्कुल काफी अनुभवी रेफरियों को हमने शामिल किए हैं इस प्रतियोगिता में। बेंच के लिए कोई आस्पद नहीं होगा, कोई मौका नहीं होगा यहां पर। तो फ्री हिट के मौका भी मिल रहे हैं वरदान के रूप पर गोरी यंग बॉयज को। हम इसलिए कहते हैं कि हमेशा आप क्रिकेट को छोटी नजर से मत देखिएगा, भले ही कितने आसान लगे हो लक्ष्य आपको, रिक्वायर्ड रन रेट या टारगेट आपको छोटे लग रहे हो, लेकिन क्रिकेट इन सभी बातों से हटकर है, अनहोनी को होनी बना देते हैं। लेकिन यहां पर देखिए वाइड बॉल के इशारा अंपायर से मजबूत पकड़ वाले रस्सी को ढीले छोड़े हैं टीम एलिगेंट गोरी यंग बॉयज की तरफ। अश्विन एक तरफ, दूसरी तरफ भरोसेमंद खिलाड़ी करुणाकर। और इस बार भी लंबी स्ट्रोक खेलने के प्रयास यहां पर, हवा में गेंद, लेकिन ये फ्री हिट के मौका थे, यहां पर कोई खतरा नहीं होगा खिलाड़ी के लिए। तो इस 1 रन के साथ रनों की संख्या है कुल मिलाकर 40 रन, 40 ऑन द स्कोर बोर्ड। 12 रन पीछे खड़े हैं जीत के लिए। और इस बार स्वीप करने के प्रयास, विकेट के पीछे दौड़े गेंद और अश्विन एक सिंगल रन के सरदार बने। शायद उनके पैर पर थोड़ी चोट लगे हैं। 51 रन बनाकर 52 रन के लक्ष्य दिए थे। 52 इज द टारगेट। 42 गेंदों पर 52 रन के लक्ष्य, वो भी ऐसे करारा गेंदबाजी के सामने करना कोई आसान बात बिल्कुल नहीं थे। तो ऐसे में शुरुआत के 3 ओवर की बल्लेबाजी जो थे निश्चित रूप से काफी धीमे गति के साथ रनों की संख्या जुड़ रहे थे स्कोरबोर्ड पर। रिक्वायर्ड रन रेट जो है वो बिल्कुल उस रन धारण के साथ शुरुआत के 3 ओवर पर प्राप्त नहीं हो पाए थे। लेकिन जैसे ही करना के आगमन हुए, टीम की बल्लेबाजी पर एक ऐसे विश्वास जगे, वाकई खूबसूरत, उस विश्वास पर खड़े उतरने पर सफल बने जो निरीक्षण उन पर रखे गए थे। अश्विन और करना निश्चित रूप से ये साझेदारी रंग लाए हैं, एक रौनक लाए हैं गोरी यंग बॉयज के बल्लेबाजी में। 52 रन के लक्ष्य, अब तक तो रनों की संख्या 41 बने हैं। 41 16 गेंद अब शेष बचे हैं, 11 रन के दरार। 16 गेंदों पर 11 रन की जरूरत। यहां पर अगर टीम एलिगेंट अपनी उस खोए हुए कुछ खर्चीले ओवर को भूलकर आने वाली गेंदों पर एक लाइन ऑफ लेंथ, एक परफेक्ट विकेट के शिकार वाली गेंदबाजी यहां पर करते हैं, तो निश्चित रूप से वापसी ला सकते हैं इस मैच पे। गेंदबाज तैयार राइट राउंड से, और इस बार ये अच्छी गेंद यहां पर बेहतरीन लाइन के साथ। हनीस आला की गेंदबाजी पे ये अगली गेंद, और इस बार उल्टे हाथ के साथ सीधे थर्ड मैन के रास्ता दिखाई गेंद को करना द्वारा धीरे धीरे से अब तो एक एक सिंगल रन के साथ तृप्त होंगे, क्योंकि उस 2 शानदार छक्के के बाद तो ऐसे विश्वास जगे हैं गोरी यंग बॉयज के उनके चाहने वाले पर भी कि किसी भी हद तक इस मैच को खोना पसंद नहीं करते हैं गोरी यंग बॉयज। और दूसरी तरफ टीम एलिगेंट शुरुआत से लेकर अब तक यानी कि पिछली ओवर तक एक पकड़ पर थे, एक नियंत्रण पर थे मैच उनके हाथ पर। लेकिन जैसे ही करना और अश्विन के बल्ले जो है वो बल्ले बल्ले करने लगे, ऐसे लग रहा था कि गेंदबाजों की गेंद से नहीं बल्कि उनकी मनोबल के साथ, उनकी मनोविचार के साथ छेड़छाड़ कर रहे हैं।
देखिए कितने विश्वास के साथ, अब तो भरोसा दुगने हो चुके हैं गोरी यंग बॉयज के। अश्विन और करना की जोड़ी वाकई ही उस निरीक्षा पर खड़े उतर पाए हैं उनकी चाहने वालों के। तो इसी के साथ ओवर की समाप्ति 46 रन, 46 आफ्टर द कंप्लीशन ऑफ 5 ओवर। अब केवल 6 रन पीछे खड़े हैं 12 गेंदों में, 12 गेंदों में 6 रन। गोरी यंग बॉयज पांडेश्वरा दोबारा यह साबित करना चाहते हैं कि हां, पिछले 2 दशकों से जो हमारे नाम विराजमान हो रहे थे अंडर आर्म क्रिकेट पर, आज भी हमारे पास हमारी क्रिकेट पर वो क्वालिटी अभी भी बरकरार है, वो क्षमता जरूर है। आप किसी भी समय हमें फेवरेट के रूप पर देख सकते हैं। अब 12 गेंदों पर 6 रन की जरूरत। यहां पर टीम एलिगेंट को एक जादू वाली ओवर के यहां पर दिखाना होगा, कुछ अजूबे की तरह अनहोनी को होनी बनाने की कोशिश करना होगा। यहां पर जिस तरह से कुछ ओवर होते हैं, ऐसे मौके में 1 या 2 रन के साथ विकेट की सफलता भरी ओवर हो तो निश्चित रूप से आखिरी ओवर पर उम्मीद जग जाते हैं। कभी कभी आखिरी ओवर पर 3 से 4 रन भी मुश्किल पड़ जाते हैं, और खास करते हुए यह मैदान भी काफी बड़ी मैदान है, लंबी मैदान है, यहां पर हर एक रन चुराना भी इतनी आसान नहीं है दोस्त। 12 गेंदों पर 6 रन, स्ट्राइक पर खड़े हैं करना, 9 स्ट्राइक पर अश्विन, विश्वास जगाने वाले खिलाड़ी। और इस बार भी गेंद को घुमाए स्क्वायर लेग की दिशा में, गेंद फील्डर की हाथ लगे, जब तक कि फील्डर उस गेंद को वापस पहुंचाने की कोशिश करे। 2 रन काफी समय के साथ, आसानी के साथ प्राप्त हुए हैं करना को, और इस 2 रन के साथ रनों की संख्या पहुंचे हैं 48 रन, 48 ऑन द स्कोरबोर्ड। और इस बार अच्छी स्ट्रोक थे, सीधे रियाज के हाथ पर गेंद रोकने पर सफल बने, कैच के रूप नहीं दे पाए। यहां पर छोटी रन की जरूरत है, लेकिन बेजिम्मेदारी के साथ तो नहीं देख सकते इस मैच को। और इस बार अच्छी थी गेंद, यहां पर बेहतरीन गेंद, ये अच्छी वापस आती। अगर इसी तरह लगातार बिंदी गेंद यहां पर दाखिल होते हैं तो आखिरी ओवर थोड़ी सी सोचने वाली बात होंगे। 3 गेंद पर 2 रन निकल आए, और इस बार भी अच्छी थी गेंद, बाहरी किनारे लगे, सेकंड स्लिप की जगह पर गेंद, जहां से गेंद उठाने से पहले 1 रन अवश्य प्राप्त हुए, और इस 1 रन के साथ 49 रन, 49। 3 रन पीछे खड़े हैं जीत के लिए, 8 गेंद बाकी। इस ओवर के 2 गेंद रघु, और इस बार सुंदरता के साथ, कितनी खूबसूरत शैली, निश्चित रूप से यह बढ़िया शैली। यहां पर अंडर आर्म क्रिकेट पर इस तरह की शैलियां काफी रंग लाते हैं, क्योंकि टेनिस बॉल पर ओवर आर्म की आप गुड लेंथ वाली गेंद खेल रहे हो, फुल लेंथ वाली गेंद हो या शॉर्ट लेंथ वाली गेंद, लेकिन अंडर आर्म की गेंदबाजी उस तरह नहीं है। साफ की तरह आने वाली गेंदों को अपने ही अंदाज पर खेलना, ये चातुर्यता होते हैं, बल्लेबाज की कौशल्यता होते हैं, उनकी मनोविचार की प्रतिभा होते हैं ये। छठे ओवर की समाप्ति के बाद 51 रन, 51 आफ्टर द कंप्लीशन ऑफ 6 ओवर। तो जीत के रन की जरूरत, आखिरी रन की जरूरत है यहां पर गोरी यंग बॉयज पांडेश्वरा को। एक जबरदस्त मैच जरूर देखने को मिले हैं गोरी यंग बॉयज और टीम एलिगेंट के बीच। और इस बार लेग स्टंप से बाहर गेंद, वाइड बॉल, और इसी के साथों साथ 1 ओवर बचाते हुए गोरी यंग बॉयज अपने पहले राउंड की जीत पक्की कर चुके हैं। यहां पर अभिनंदन करते हैं गोरी यंग बॉयज को, और उसी तरह इस प्रतियोगिता में भाग लेकर इस मैच के रौनक बढ़ाने के लिए टीम एलिगेंट के सारे सदस्यों को हम धन्यवाद अर्पित करते हैं। तो अगला मैच होगा द नेक्स्ट मैच प्लेड बिटवीन एनएम मैंगलोर के खिलाफ केएफसी कोडिकल। ये दोनों टीम तैयार रहे, केएफसी कोडिकल और एनएम मैंगलोर। और इस मैच के मैन ऑफ द मैच है अश्विन। निश्चित रूप से बेशक आपको मैन ऑफ द मैच पुरस्कार के लिए हकदार बनाए हैं। 12 गेंदों पर आपने किए हैं 19 रन के योगदान, 1 छक्का और 1 चौका। ದಯವಿಟ್ಟು ಅಶ್ವಿನ್ ರವರು ಆ ಪ್ರಶಸ್ತಿ ಪ್ರದಾನ ವೇದಿಕೆಗೆ ಬನ್ನಿ. ದಯವಿಟ್ಟು ನಕೀಸ್ ರವರು ಆ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಬೇಕು. ಗೋರಿ ಯಂಗ್ ಬಾಯ್ಸ್ ಇದರ ಅತ್ಯುತ್ತಮ ಆಟಗಾರ ಅಶ್ವಿನ್ ರವರು ದಯವಿಟ್ಟು
ಆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಳ್ಳಿ. ತಮ್ಮ ಅಮೋಘವಾದಂತಹ ಭರವಸೆಯ ಸಿಕ್ಸರ್ ಹಾಗೂ ಆ ಬೌಂಡರಿಗೆ ಅರ್ಹವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ತಮಗೆ ನೀಡಿ ಗೌರವಿಸ್ತಾ ಇದ್ದಾರೆ. ನಕೀಸ್ ರವರು ಆ ಒಂದು ಪ್ರಶಸ್ತಿಯನ್ನ ಅವರಿಗೆ ನೀಡಿ ಗೌರವಿಸಬೇಕು. ಮುಂದಿನ ಪಂದ್ಯಾಟ KFC ಕೋಡಿಕಲ್ ವಿರುದ್ಧವಾಗಿ NM ಮಂಗಳೂರು. ಖಂಡಿತವಾಗಿಯೂ ಇವತ್ತಿನ ಮತ್ತೊಂದು ವಿಶಿಷ್ಟ ರೋಮಾಂಚನ ಪಂದ್ಯಾಟಗಳಲ್ಲಿ ಒಂದು KFC ಕೋಡಿಕಲ್ ವಿರುದ್ಧವಾಗಿ NM ಮಂಗಳೂರು. ಎರಡು ತಂಡಗಳು ಕೂಡ ಸಮಾನವಾದ ಪ್ರತಿಷ್ಠೆಯನ್ನು ಹೊಂದಿದಂತಹ, ಸಮಾನವಾದ ಅನುಭವವನ್ನು ಹೊಂದಿದಂತಹ ತಂಡಗಳು. ಖಂಡಿತವಾಗಿಯೂ ನೋಡುವಂತಹ ರಸಿಕರಿಗೆ ಮನೋರಂಜನೆಯನ್ನು ನೀಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದೇ ರೀತಿ ಈ ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಗಾಗಿ ಬಹಳ ಗೌರವದಿಂದ ಅಬ್ದುಲ್ ರಜಾಕ್ ಸಾಲ್ಮರಾರ್ ಅವರನ್ನ ನಾವು ವೇದಿಕೆಗೆ ಈ ಕಾಮೆಂಟ್ರಿ ಬಾಕ್ಸ್ ಕಡೆಗೆ ಆಹ್ವಾನಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಒಬ್ಬ ಅಪ್ರತಿಮ ವೀಕ್ಷಕ ವಿವರಣೆಕಾರ, ಹಲವಾರು ಸಾಮಾಜಿಕ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿ ಒಂದು ನಾಯಕತ್ವದ ಲಕ್ಷಣಗಳನ್ನು ಹೊಂದಿರುವಂತಹ ಪ್ರಾಮಾಣಿಕ ಮುಂದಾಳು ಅಬ್ದುಲ್ ರಜಾಕ್ ಸಾಲ್ಮರ. ದಯವಿಟ್ಟು ತಾವು ವೀಕ್ಷಕ ವಿವರಣಾ ಕೊಠಡಿಗೆ ಆಗಮಿಸಬೇಕು. ಮುಂದಿನ ಆ ಪಂದ್ಯಾಟದ ಕ್ಷಣಗಳನ್ನ ತಮ್ಮ ಶಬ್ದಗಳ ಮೂಲಕ ವಿವರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು KFC ಕೋಡಿಕಲ್ ತಂಡದ ನಾಯಕ ಹಾಗೂ NM ಮಂಗಳೂರು ತಂಡದ ನಾಯಕ ದಯವಿಟ್ಟು ಬನ್ನಿ. NM ಮಂಗಳೂರು ತಂಡದ ನಾಯಕ ಹಾಗೂ KFC ಕೋಡಿಕಲ್ ತಂಡದ ನಾಯಕ. ಅದೇ ರೀತಿ ಮುಂದಿನ ಪಂದ್ಯದ ವೀಕ್ಷಕ ವಿವರಣೆಗಾಗಿ ಬಹಳ ಗೌರವಯುತವಾಗಿ ನಾವು ಅಬ್ದುಲ್ ರಜಾಕ್ ಸಾಲ್ಮರಾರ್ ಅವರನ್ನ ಇಲ್ಲಿ ವೀಕ್ಷಕ ವಿವರಣಾ ಕೊಠಡಿಗೆ ನಾವು ಅವರನ್ನ ಸ್ವಾಗತಿಸ್ತಾ ಇದ್ದೀವಿ. ಬಹಳ ಅದ್ಭುತವಾದ ಓರ್ವ ವೀಕ್ಷಕ ವಿವರಣೆಗಾರ ಮಾತ್ರವಲ್ಲ, ಓರ್ವ ಸಂಘಟನಾ ಚತುರ, ಬಹಳಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡಿ ಬಹಳಷ್ಟು ಜನರ ಮನಗೆದ್ದ ಓರ್ವ ಅತ್ಯದ್ಭುತ ವೀಕ್ಷಕ ವಿವರಣೆಗಾರ ಅಬ್ದುಲ್ ರಜಾಕ್ ಸಾಲ್ಮರಾರ್ ಅವರನ್ನ ಪ್ರೀತಿಪೂರ್ವಕವಾಗಿ ಆದರಯುತವಾಗಿ ಅವರನ್ನ ನಾವು ಈ ಮೈಕ್ ಸ್ಟ್ಯಾಂಡ್ಗೆ ಅವರನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ. ಈ ಅದ್ಭುತವಾದ ಕ್ರಿಕೆಟ್ ಕೂಟಕ್ಕೆ ನಮ್ಮೊಂದಿಗೆ ಸಹಕಾರ ನೀಡಿದ ಸಹಕಾರ ಮೂರ್ತಿಗಳು ವೆಂಕಟೇಶ್ ಭಂಡಾರಿ ಮುಂಬೈ, ಹರೀಶ್ ಶೆಟ್ಟಿ ಮುಂಬೈ, ಯುಜೆ ಲ್ಯಾಬ್ಸ್ ಬೆಂಜಾಯ್, ತಿಲಕ್ ಇನ್ಫ್ಲುಯೆನ್ಸ್ ಉರ್ವ, SS ಮೊಬೈಲ್ ಸೆಂಟರ್, ಅನಾ ಸಾಗರ್ ಟ್ರಾನ್ಸ್ಪೋರ್ಟ್, ಸುಮೋ ರಹೀಂ ಮತ್ತು ತುಫೈಲ್, ಶ್ರೀ ವಿಜಯಲಕ್ಷ್ಮಿ ಟ್ರಾನ್ಸ್ಪೋರ್ಟ್, ಶ್ರೀ ಆದಿಲಕ್ಷ್ಮಿ ಟ್ರಾನ್ಸ್ಪೋರ್ಟ್, ಸಿದ್ದಿ KKR, ನವರತ್ನ ಟ್ರೇಡರ್ಸ್, ಮುನೀರ್ ಅಂಡ್ ಶರೀಫ್, ಸುಧೀರ್ ಶೆಟ್ಟಿ, ಸನಾಫ್ ದಾಮೋದರ್ ಶೆಟ್ಟಿ, ಜೀವನ್ ಉಲ್ಲಾಸ್, ನಕೀಸ್ ರೂಫ್ಟೆಕ್, ಹೋಟೆಲ್ ಮಾಹಿ, ಸಲೀಂ ಅಂಗರಗುಂಡಿ, ಅಶ್ರಫ್ ಮೆಜೆಸ್ಟಿಕ್, ರಿಜ್ವಾನ್ ಮತ್ತು ಫ್ರೆಂಡ್ಸ್ KSA ಇವರೆಲ್ಲರಿಗೂ ಆಭಾರಿಯಾಗುತ್ತಾ ಮೈಕನ್ನ ನಾನು ರಜಾಕ್ ಸಾಲ್ಮರಾರ್ ಅವರಿಗೆ ಒದಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. ಸ್ಟಾರ್ ನವಾಜ್ ಕೃಷ್ಣಾಪುರ, ಅದೇ ರೀತಿಯಾಗಿ ಆತ್ಮೀಯ ಸಮಿತ್ರ ಅಬ್ದುಲ್ ಸಮದ್ ಜಿ ಕಾಟಿಪಲ್ಲ, ಫ್ರೆಂಡ್ಸ್ ಕಾಲೋನಿ ರಿಜಿಸ್ಟರ್ಡ್ ಸಾದರಪಡಿಸಿರುವಂತಹ ಒಂದು ಅದ್ಭುತವಾಗಿರತಕ್ಕಂತಹ ಅರ್ಥ
ಅರ್ಥಪೂರ್ಣತೆಯ ಕ್ರಿಕೆಟ್ ಪಂದ್ಯಾಕೂಟ ವೀಕ್ಷಿಸ್ತಾ ಇದ್ದೀವಿ. ಫ್ರೆಂಡ್ಸ್ ಕಪ್ 2021 ಶೀರ್ಷಿಕೆಯಡಿಯಲ್ಲಿ ಜಿಲ್ಲೆಯ ನಾನಾ ಭಾಗಗಳಿಂದ ಪ್ರತಿಭಾನ್ವೇಷಣೆಯನ್ನು ಹುಡುಕುತ್ತಾ ಈಗಾಗಲೇ ನಿನ್ನೆಯ ಬೆಳಿಗ್ಗೆ ದಿವಸ ಆರಂಭಗೊಂಡು ದ್ವಿತೀಯ ದಿನದಾಟದ ಪ್ರಥಮ ಸುತ್ತಿನ ಪಂದ್ಯಾಟಗಳು ಮುಕ್ತಾಯ ಹಂತ ಕಾಣಸಿಕ್ಕಾಗ ಈಗಾಗಲೇ ಮಂಗಳೂರಿನ 8 ಬಲಿಷ್ಠ ತಂಡಗಳ ಮಧ್ಯೆ ನಡೆಯತಕ್ಕಂತಹ ಹಣಾಹಣಿಯ ಪೈಕಿ ಇದೀಗ NM ಕ್ರಿಕೆಟರ್ಸ್ ಜಪ್ಪು ಮಂಗಳೂರು ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕೋಡಿಕಲ್ ಆಡ್ತಾ ಇದೆ. 7 ಓವರುಗಳಿಗೆ ಸೀಮಿತವಾಗಿರತಕ್ಕಂತಹ ಪಂದ್ಯಾಕೂಟ ವೀಕ್ಷಿಸ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಪಂದ್ಯಾಕೂಟ ನೇತ್ರ ಸಾಕ್ಷಿಗಳಾಗತಕ್ಕಂಥ ಕ್ರೀಡಾಭಿಮಾನಿಗಳ ಜೊತೆಯಾಗಿ ಹಲವಾರು ಅನಿವಾಸಿ ಕನ್ನಡಿಗರು, ಪರವೂರ ಕನ್ನಡಿಗರು, ನಮ್ಮ ಗಲ್ಫ್ ರಾಷ್ಟ್ರದ ಕೊಲ್ಲಿ ರಾಷ್ಟ್ರ ಸಹೋದ್ಯೋಗಿ ಮಿತ್ರರು ಎಲ್ಲ ಬಾಂಧವರಿಗೂ ಕೂಡ ಬೆದ್ರಾ ಮೀಡಿಯಾ ಯೂಟ್ಯೂಬ್ ನೇರ ಪ್ರಸಾರದ ಮುಖೇನವಾಗಿ ವೀಕ್ಷಿಸುವಂತ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮತ್ತೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದೀಗ ತೀರ್ಪುಗಾರರು ತಯಾರಾಗ್ತಾ ಇದ್ದಾರೆ. ಆರಂಭಿಕ ಆಟಗಾರರು ಪುಟ್ಟ ಪುಟ್ಟ ಹೆಜ್ಜೆಗಳೊಂದಿಗೆ ದಿಟ್ಟತನದ ಕನಸಿನೊಂದಿಗೆ ಆಗಮಿಸ್ತಾ ಇದ್ದಾರೆ. ಆಸಿಫ್ ಅಡ್ಡೂರ್ ಹಾಗೂ